ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ 28 ಜನ ಪ್ರವಾಸಿಗರು ಬಲಿಯಾಗಿದ್ದಾರೆ. ಪದೇ ಪದೇ ಆ ಭಾಗದಲ್ಲಿ ಉಗ್ರರ ದಾಳಿ ಆಗ್ತಾನೆ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ? ಉದ್ದೇಶಿತವಾಗಿ ಮಾಡಿರುವಂಥ ದಾಳಿ ಇದು. ಅಂದರೆ ಧರ್ಮವನ್ನು ಹೇಳ್ಕೊಂಡು ಮಾಡಿರುವಂಥ ಅಟ್ಯಾಕ್ ಇದು. ಈ ರೀತಿಯ ದಾಳಿ ಆದಾಗ, ಈ ರೀತಿಯ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿದಾಗ ಅಮಾಯಕರು ಬಲಿ ಆಗ್ತಿದ್ದಾರೆ. ನಿಜವಾಗ್ಲೂ ಕೂಡ ಇದು ನೀಚ ಕೃತ್ಯ ಅವ್ರ ಕಡೆಯಿಂದ ಆಗ್ತಾ ಇರುವಂಥದ್ದು. ಬಟ್ ಇದಕ್ಕೆ ಕಡಿವಾಣ ಇಲ್ವಾ ಅಂತೇಳಿ ಪ್ರತಿ ವರ್ಷ ಯಾವಾಗಲೂ ಅಲ್ಲಿ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಯಾಕೆ ಪ್ರಮುಖವಾಗಿ ಇಲ್ಲಿ ರಕ್ಷಣಾ ಸಂಸ್ಥೆ ಆಗಿರ್ಬೋದು ಅಥವಾ ಸೇನಾಧಿಕಾರಿಗಳ ತಂಡ ಏನಿರುತ್ತಲ್ಲ, ಅಲ್ಲಿ ಏನಾದರೂ ವೈಫಲ್ಯ ಏನಾದರೂ ಇದೆಯಾ? ಕೇಂದ್ರ ಸರ್ಕಾರದಿಂದ ಏನಾದರೂ ವೈಫಲ್ಯ ಇತ್ತಾ? ಯಾಕಂದರೆ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಏನು ಗೊತ್ತಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಹೋದರೆ, ಸಮವಸ್ತ್ರ ಹಾಕ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನು ಮಾಡಿರೋದು. ಸೊ ಹಂಗಾಗಿ ಇದಕ್ಕೆ ಪ್ರತೀಕಾರ ಹೇಗೆ ಅನ್ನುವಂಥ ಪ್ರಶ್ನೆ ಈಗ ಹತ್ಯಂತೂ ಮಾಡಾಯಿತು. 28-29 ಜನ ಅಂತ ಹೇಳಲಾಗ್ತಾ ಇದೆ. ಇನ್ನು 20 ಜನರ ಸ್ಥಿತಿ ಗಂಭೀರ ಇದೆ. ಸೊ ಹಂಗಾಗಿ ಇದಕ್ಕೆ ಯಾವ ರೀತಿಯಾಗಿ ಪ್ರತೀಕಾರ ಬೇಕಾಗತ್ತೆ ಅಂತೇಳಿ ಈಗಾಗಲೇ ಕೂಂಬಿಂಗ್ ವ್ಯವಸ್ಥೆ ನಡೀತಾ ಇದೆ. ಕೆಲವೊಂದಿಷ್ಟು ಜನ ಆ ಕಡೆ ಉಗ್ರನ್ನ ಕೂಡ ಹೊಡೆದುಡಿಸಿದ್ದಾರೆ ಅಂತೇಳಿ. ಕೇವಲ ಅವ್ರನ್ನ ಹೊಡೆದ್ರೆ ಮಾತ್ರ ಸಾಲದು, ಯಾಕಂದರೆ ಅವರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಬೇಕಾಗತ್ತೆ. ಅಂದಾಗಲೇ ಅವರಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ನಾನೊಬ್ಬ ಉಗ್ರ ಯಾವಾಗ ಸಾಯ್ತೀನಿ ಯಾವಾಗ ಬದುಕ್ತೀನಿ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಸೊ ಹಂಗಾಗಿ ಇನ್ನು ಮೇಲೆ ಆದರೂ ನಮ್ಮ ಸೇನೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಜಮ್ಮು ಕಾಶ್ಮೀರದಲ್ಲಿ 370 ಕ್ಯಾನ್ಸಲ್ ಆದ ನಂತರ ಸಹಜ ಸ್ಥಿತಿಯತ್ತ ಕಾಶ್ಮೀರ ಇದೆ ಅಂತ ಹೇಳಲಾಗ್ತಾ ಇತ್ತು. ಖಂಡಿತವಾಗಿಯೂ ಕೂಡ ಇಲ್ಲ. ಅಲ್ಲಿ ಹಿಂಗೆ ಯಾಕೆ ಈ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ? ಪ್ರಮುಖವಾಗಿ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಪಹಲ್ಗಾಮ್ ಹತ್ಯಾಕಾಂಡ ಟಾರ್ಗೆಟ್ ಹಿಂದೂ. ಈಗ ಇರುವಂಥ ಪ್ರಶ್ನೆ ಏನು ಅಂತಂದರೆ, ಈ ರೀತಿಯ ಹೇಯ ಕೃತ್ಯ, ನೀಚ ಕೃತ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಭಾರತದ ಕಡೆಯಿಂದ ಅಂದರೆ ನಮ್ಮ ಸೇನೆಯಿಂದ ಯಾವ ರೀತಿಯಾಗಿ ಪ್ರತೀಕಾರ ಆಗಬೇಕಾಗತ್ತೆ? ಅದರ ಜೊತೆಗೆ ಒಂದು ಪ್ರಶ್ನೆ, ಸಹಜವಾಗಿ ಗುಪ್ತಚರ ಇಲಾಖೆಯ ಒಂದು ವೈಫಲ್ಯ ಇತ್ತ ಏನೋ ಗೊತ್ತಿಲ್ಲ, ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀವಿ. ಪ್ರಮುಖವಾಗಿ ಈ ಒಂದು ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲಷ್ಕರ್ ತೊಯ್ಬಾ ಉಗ್ರರ ಗುಂಡಿಗೆ 28 ಜನ ಪ್ರವಾಸಿಗರು ಬಲಿಯಾಗಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಕನ್ನಡಿಗರು 3 ಜನ ಬಲಿಯಾಗಿದ್ದಾರೆ. ಕಾಶ್ಮೀರದಲ್ಲಿ ಹಿಂದೂಗಳ ಸಂಹಾರ ಆಗ್ತಾ ಇದೆ. ಸೊ ಈಗ ಪ್ರತೀಕಾರಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಈಗ ಅವರು ಮಾಡಿದ್ದಾರೆ. ಪ್ರತೀಕಾರ ಅಂತೂ ಆಗತ್ತೆ, ಬಟ್ ಮತ್ತೊಮ್ಮೆ ಹೆಂಗೆ ಘಟನೆ ಆಗಬಾರ್ದು ಅಂತೇಳಿ ಪದೇ ಪದೇ ಈ ರೀತಿಯ ಟಾರ್ಗೆಟ್ ಆಗ್ತಾನೆ ಇದೆ. ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಿಂಗೆ ಯಾಕೆ ಆಗ್ತಾ ಇದೆ ಅಂತೇಳಿ ಇದಕ್ಕೆ ಕಡಿವಾಣ ಇಲ್ವಾ? ನಮ್ಮ ಸೇನೆ ಯಾವ ರೀತಿ ಆಗಿದೆ ಅಂದರೆ, ಒಂದು ಯಾವುದೇ ಬಲಿಷ್ಠ ದೇಶಕ್ಕೆ ಹೋಗಿ ಅವರ ನೆಲಕ್ಕೆ ಹೋಗಿ ಹೊಡೆದು ಬರುವಂಥ ತಾಕತ್ತು ನಮ್ಮ ಸೈನ್ಯಕ್ಕೆ ಇರಬೇಕಾದ್ರೆ ಈ ಉಗ್ರರಿಗೆ ಕಡಿವಾಣ ಹಾಕೋಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಆಮೇಲೆ 370 ರದ್ದಾದ ನಂತರ ಈ ರೀತಿಯ ಘಟನೆಗಳು ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಜಮ್ಮು ಕಾಶ್ಮೀರದ ಪ್ರಮುಖ ಪ್ರವಾಸಿ ತಾಣ ಅದು. ಆ ಭಾಗದಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿ ಮಾಡಿರುವಂತಹ ದಾಳಿ ಇದು. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ. ನೋಡಿ, ಎಲ್ಲರೂ ಕೂಡ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರಲ್ಲಿ ಸೌಂದರ್ಯ ತಾಣವನ್ನು ವೀಕ್ಷಣೆ ಮಾಡೋದಕ್ಕೆ. ಬೇರೆ ಬೇರೆ ಭಾಗದಿಂದ, ನಮ್ಮ ಕರ್ನಾಟಕದಿಂದ 20-25 ಜನ ಹೋಗಿದ್ದಾರೆ. ಅದರಲ್ಲಿ 3 ಈಗ ಬಲಿಯಾಗಿದ್ದಾರೆ. ಅವ್ರನ್ನ ಸುರಕ್ಷಿತವಾಗಿ ಕರೆತರುವಂಥ ವ್ಯವಸ್ಥೆ ಆಗ್ತಾ ಇದೆ. ಹಿಂಗಾಗಿದೆಯಲ್ಲ, ಇದಕ್ಕೆ ಪ್ರತೀಕಾರ ಹೇಗೆ ಅಂಥೇಳಿ, ಯಾವ ರೀತಿಯಾಗಿ ಅವ್ರನ್ನ ಬಿಸಿ ಮುಟ್ಟಿಸಬೇಕು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಕೈವಾಡ ಇದೆ ಅಂತೇಳಿ. ಯಾವಾಗ 370 ರದ್ದಾಯ್ತಲ್ಲ, ಅದಾಗಿನಿಂದ ಒಂದು ಸಂಘಟನೆ ಹುಟ್ಟುಕೊಳ್ಳುತ್ತಲ್ಲ, ಆ ಸಂಘಟನೆಯಿಂದ ಆಗಿರುವಂಥದ್ದು ಇದು. ಸೊ ಮುಂದೆ ಏನು ಅಂತೇಳಿ ಈ ರೀತಿಯ ಘಟನೆ ರಿಪೀಟ್ ಆಗಬಾರದು ಅಂತ ಹೇಳಿದ್ರೆ ನಮ್ಮ ಸೈನ್ಯ ಏನು ಮಾಡಬೇಕು ಅಂತ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ಈ ರೀತಿಯ ಘಟನೆ ಆಗತ್ತೆ, ಪದೇ ಪದೇ ಆಗ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ, ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಟೂರಿಸ್ಟರ್ ಆಗಿರುವಂಥ ಸಂದೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ನಿವೃತ್ತ IPS ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ನಿವೃತ್ತ ಸೇನಾಧಿಕಾರಿ ಕರ್ನಲ್ ವೆಂಕಟೇಶ್ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ವೆಂಕಟೇಶ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಪದೇ ಪದೇ ಈ ರೀತಿ ಅಮಾಯಕರು ಬಲಿ ಆಗ್ತಿದ್ದಾರೆ. ಅಲ್ಲಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದು ಫಸ್ಟ್ ಟೈಮ್ ಏನಲ್ಲ, ಒಂದು ವರ್ಷಕ್ಕೆ 2 ಬಾರಿನೋ 3 ಬಾರಿ ಒಂದೆರಡು ಬಲಿ ಆಗ್ತಾನೆ ಇರುತ್ತೆ.
ಸೊ ಎಲ್ಲಿ ಹೇಳುತ್ತಾ ಇದ್ದೀವಿ ಅಂತ. ಈಗ ಟೆರರ್ ಅಟ್ಯಾಕ್ ನೀವು ನೋಡಿದರೆ 35 ವರ್ಷದಿಂದ ಇದು ನಡೀತಾ ಇದೆ. ಹೌದು. ಅಪ್ ಟು 1989 ಪೀಸ್ಫುಲ್ ಇತ್ತು ರೀ. ಅಂದರೆ ಭೂಲೋಕದ ಸ್ವರ್ಗ ಅಂತಲೇ ಕಾಶ್ಮೀರ ಏನಂತಂದ್ರೆ ಇತ್ತು. ಅದಾದ ನಂತರ ಜಿಯಾವುಲ್ ಹಕ್ ಪ್ರೆಸಿಡೆಂಟ್ ಆದ ನಂತರ ಒಂದು ಧರ್ಮನ ಮೇಲೆ ಇಸ್ಲಾಮೈಜೇಷನ್ ಆಫ್ ದ ಕಂಟ್ರಿ ಮಾಡಿ ಆಮೇಲೆ ಇದನ್ನು ಏನಂತಂದ್ರೆ ಟೆರರ್ ಟ್ರೈನಿಂಗು ಟೆರರಿಸ್ಟ್ ಏನಪ್ಪ ಅಂದ್ರೆ ಅವತ್ತಿನಿಂದ ಆ್ಯಕ್ಟಿವ್ ಆಯಿತು 1989 ಸ್ಪೆಸಿಫಿಕಲಿ. ಅದಕ್ಕೆ ಏನು ಕಾರಣ ಅಂತಂದ್ರೆ ಇದಕ್ಕೇನು ಮೊದಲು ಹಿಸ್ಟ್ರಿ ನೋಡೋಣ ನಾವು. ಬಾಂಗ್ಲಾದೇಶ ಯಾವಾಗ ಪಾಕಿಸ್ತಾನ 2 ತುಂಡಾಯ್ತಲ್ಲ ಆವಾಗ ಅವರು ಪಣ ತೊಟ್ಟದ್ದು ಏನಂತಂದರೆ ವಿಲ್ ಈಟ್ ಗ್ರಾಸ್ ಬಟ್ ವಿಲ್ ಮೇಕ್ ಅಟಮ್ ಬಾಂಬ್ ಅಂತ ಜುಲ್ಫಿಕರ್ ಅಲಿ ಭುಟ್ಟೋ ಹೇಳಿದ. ನೆಕ್ಸ್ಟ್ ವಿಲ್ ಬ್ಲೀಡ್ ಯುವರ್ ಕಂಟ್ರಿ ಬೈ 1000 ಕಟ್ಸ್ ಅಂತಕ್ಕೊಂದು. ಸೊ ಆ ಥರ ಏನಂದರೆ ಇದು ಪ್ರಾಕ್ಸಿ ವಾರ್ ಅಂತ ಹೇಳ್ತಾರೆ. ಇದು ಟೆರರ್ ಅಟ್ಯಾಕ್ ಆಗೋದು ಇದಕ್ಕೆಲ್ಲ ಪ್ರಾಕ್ಸಿ ವಾರ್ ಅಂತಂದರೆ ಕಂಟಿನ್ಯೂಸ್ ದ ಕಂಟ್ರಿ ಈಸ್ ಇನ್ ಎ ಸ್ಟೇಟ್ ಆಫ್ ವಾರ್. ಅಂದರೆ ಇದನ್ನು ಟೆರರಿಸ್ಟು ಅವ್ರ ಪಾಪ್ಯುಲೇಷನ್ ಜೊತೆಗೆ ಅಲ್ಲಿ ಲೋಕಲೈಟ್ಸ್ ಜೊತೆಗೆ ಮರ್ಜ್ ಆಗಿಬಿಡ್ತಾರೆ. ಐಡೆಂಟಿಫಿಕೇಷನ್ ಭಾಳ ಕಷ್ಟ. ಐಡೆಂಟಿಫಿಕೇಷನ್ನು ಭಾಳ ಕಷ್ಟ. ಈಗ ಒಬ್ಬ ಟೆರರಿಸ್ಟು ತಿಂಗಳಾನುಗಟ್ಟಲೆ ಡಲ್ ಲೇಕ್ದಲ್ಲಿ ತಿರುಗಾಡ್ತಿದ್ದ ನಂತರ ಅವ್ನ ಡಿಟೆಕ್ಷನ್ ಇಸ್ ವೆರಿ ಅಂದರೆ ಇಟ್ ಇಸ್ ಆಲ್ಮೋಸ್ಟ್ ಇಂಪಾಸಿಬಲ್. ದ ಮೇನ್ ಪ್ರಾಬ್ಲಮ್ ಅಲ್ಲಿ ಡಿಟೆಕ್ಷನ್. ಆರ್ಮಿ ಆಪ್ರೇಟ್ ಮಾಡ್ಬೇಕಂದ್ರೂ ಈಗ ಒಬ್ಬ ಟೆರರಿಸ್ಟ್ ಅಂತ 100% ಕನ್ಫರ್ಮೇಷನ್ ಆದ ನಂತರ ಶೂಟ್ ಮಾಡ್ತಾರೆ. ಒಂದು ವೇಳೆ ಬೈ ಚಾನ್ಸ್ ಮಿಸ್ಟೇಕನ್ ಐಡೆಂಟಿಟಿ ಶೂಟ್ ಮಾಡಿದರೆ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೇಸಸ್ ಅವ್ರ ಮೇಲೆ ಆಗ್ತಾವೆ. ಮೋರ್ ದೆನ್ ಏನಂತಾರೆ 1000 ಕೇಸಸ್ ಆರ್ ದೇರ್ ಇನ್ ದ್ಯಾಟ್. ಒಂದು ಬ್ಲ್ಯಾಂಕೆಟ್ ಸ್ಯಾಂಕ್ಷನ್ನು ಆರ್ಮಿಗೂ ಬೇಕು, ಅಲ್ಲಿರತಕ್ಕಂಥ ಪೊಲೀಸ್ ಆಫೀಸರ್ಸ್ಗೆ ಪೊಲೀಸ್ ಇಲಾಖೆಗೂ ಬೇಕು. ಅಂದಾಗ ಇದು ಕಡಿವಾಣ ಆಗ್ತದೆ. ಅಂದರೆ ಲಾಸ್ಟ್ ಟೈಮ್ ನಾವು ಪುಲ್ವಾಮಾ ಅಟ್ಯಾಕ್ ಆದಾಗ ಬಾಲಾಕೋಟ್ ಸ್ಟ್ರೈಕ್ ಆಯಿತು. ಅದಾದ ನಂತರ ಆಲ್ಮೋಸ್ಟ್ ಇಟ್ ವಾಸ್ ಎಸ್ಕಲೇಟಿಂಗ್ ಇನ್ ಟು ಎ ವಾರ್. ಇದು ಏನಂತಂದರೆ ನೋಡಿದರೆ ಅಗದಿ ಇನ್ನೋಸೆಂಟ್ ಟೂರಿಸ್ಟ್ನ ಇದು ಮಾಡ್ಕೊಂಡು ಅದ್ರ ಈಕ್ವಲೆಂಟ್ ಅಟ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೋಸೆಂಟು ಆ್ಯಂಡ್ ಪ್ರೊವೋಕ್ ಮಾಡಿ ಇದು ಮಾಡಿದ್ದಾರೆ. ಇದುವರೆಗೆ ಟೆರರ್ ಅಟ್ಯಾಕ್ ಹೆಂಗಾಗ್ತಿತ್ತಂದ್ರೆ ದೂರದಿಂದ ಆಗ್ತಿತ್ತು. ಅಟ್ಲೀಸ್ಟ್ ಟೆರರಿಸ್ಟ್ಸ್ ಒಂದು ಅರ್ಧ ಕಿಲೋಮೀಟರ್ ದೂರ ಇರ್ತದೆ. ಯಾಕಂದರೆ AK-47 ಯು ಕ್ಯಾನ್ ಶೂಟ್ ಅಪ್ ಟು ಏನಪ್ಪ ಅಂದ್ರೆ 1/2 ಕಿಲೋಮೀಟರ್ ಎಫೆಕ್ಟಿವ್ಲಿ. ಇಷ್ಟು ಸಮೀಪ ಬಂದು ಪಾಪ್ಯುಲೇಷನ್ ಜೊತೆ ಮರ್ಜ್ ಮಾಡಿ ಇಂಟರ್ವ್ಯೂ ಮಾಡಿ ಪ್ರೊವೋಕ್ ಮಾಡಿ ಕೊಂದಿದ್ದಾರೆ ಅಂದರೆ ಅವ್ರದ್ದು ಧೈರ್ಯ ಎಷ್ಟು ಅಂದರೆ ಇದನ್ನು ಒಂದು ಇಟ್ ಇಸ್ ನಾಟ್ ಎ ಮೇರ್ ಅಟ್ಯಾಕ್, ಇಟ್ ಈಸ್ ಇಟ್ಕೊಂಡು ಎದುರುಗಡೆ ನಿಂತ್ಕೊಂಡು ನಿನ್ನ ಧರ್ಮ ಯಾವುದು ಅಂತೇಳಿ ಹೇಳಿ ಶೂಟೌಟ್ ಮಾಡ್ತಾರೆ ಅಂತಂದ್ರೆ ಎಲ್ಲಿ ತನಕ ಹೋಗಿದೆ ಅಂತ. ಇದು ಒಂಥರ ಅವರು ಈಗ ಟೆರರ್ ಹ್ಯಾಸ್ ನೋ ರಿಲಿಜನ್. ಇವತ್ತು ಏನಂತಂದ್ರೆ ಹಿಂದೂನ ಐಡೆಂಟಿಫೈ ಮಾಡಿ ಇದು ಮಾಡಿದ್ರೆ ಅಂತಕ್ಕೊಂದು ಅಲ್ಲಿರ್ತಕ್ಕಂಥ ಮುಸಲ್ಮಾನ ಕುದುರೆ ಅವನು ಆ್ಯಕ್ಚುಲಿ ಒಂದು ರೈಫಲ್ ಸ್ನ್ಯಾಚ್ ಮಾಡೋಕ್ಕೆ ಹೋಗಿ ಬಲಿಯಾಗಿದ್ದಾನೆ. ಸೊ ಟೆರರ್ ಇಸ್ ಅ ಟೆರರ್. ಈ ಹ್ಯಾಸ್ ನೋ ರಿಲಿಜನ್ ಆ್ಯಂಡ್ ಟು ಹೂಮ್ ಈ ಕಿಲ್ಸ್ ದೇ ಆಲ್ಸೋ ಡೋಂಟ್ ಹ್ಯಾವ್ ರಿಲಿಜನ್. ವಿ ಶುಡ್ ವ್ಯೂ ಫ್ರಮ್ ಓನ್ಲಿ ಟೆರರ್ ಆ್ಯಂಗಲ್. ಎಸ್ ಮಾಲಗತ್ತಿ ಸರ್, ಈಗ ಪ್ರಮುಖವಾಗಿ ಅಲ್ಲಿ ಎದುರುಗಡೆ ನಿಂತ್ಕೊಂಡು ಎಂದು ಯಾವ ಧರ್ಮ ನಿಮ್ಮದು ಅಂತ ಹೇಳ್ಕೊಂಡು ಅಂದರೆ ಒಂದು ವೇಳೆ ಆ ಉಗ್ರರಿಗೆ ಡೌಟ್ ಬಂತು ಅಂದರೆ ಬಟ್ಟೆಯನ್ನು ಬೆಚ್ಚಿ ಕೊಲ್ತಿದ್ರಂತೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸಿ ಅವರು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ರು. ಬಟ್ ಎಲ್ಲಿ ಹೇಳ್ತಾ ಇದೀವಿ ಅಂದರೆ ಪ್ರಮುಖವಾಗಿ ಎಲ್ಲಿ ಅಂದರೆ ನಮ್ಮದು ಗುಪ್ತಚರ ಇಲಾಖೆಯ ಮೈನಸ್ ಪಾಯಿಂಟ ಹೇಗೆ ಅಂದರೆ ಅವ್ರು ಎಚ್ಚೆತ್ಕೊಳ್ಳಿಲ್ವಾ ಹೇಗೆ ಅಂತ ಅವ್ರಿಗೆ ಮಾಹಿತಿ ಇರೋದಿಲ್ವಾ ಈ ಸಮಯದಲ್ಲಿ? ಇಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಗುಪ್ತಚರ ಇಲಾಖೆನೂ ಆ್ಯಕ್ಟಿವ್ ಇದೆ. IB ಅಲ್ಲಿ ರಾ ಅಲ್ಲಿ ನಮ್ಮವರೆಲ್ಲ ಇನ್ಫಾರ್ಮೇಷನ್ ತೆಗಿತಿರ್ತಾರೆ. ನಮ್ಮ ಲೋಕಲ್ ಪೊಲೀಸರು ಅಲ್ಲಿ ಇದ್ದಾರೆ. ಎಲ್ಲರೂ ಇನ್ಫಾರ್ಮೇಷನ್ ತೆಗಿತಿರ್ತಾರೆ. ಬಟ್ ಅದನ್ನು ಅವಾಯ್ಡ್ ಮಾಡಿನೇ ಬರೋದು ಅವರು ಜಸ್ಟ್ ಬಾರ್ಡರ್ದಲ್ಲಿರ್ತಾರೆ. ಇದ್ದ ತಕ್ಷಣ ಇದು ಏನಾದರೂ ಯಾವಾಗ ಅವ್ರಿಗೆ ಅವಕಾಶ ಸಿಗ್ತದೆ ಯಾವಾಗ ಒಳಗೆ ಹೋಗ್ಬಿಡ್ತಾರೆ. ಸಿಕ್ಕಾಪಟ್ಟೆ ಕಾವಲಿದೆ ಅಲ್ಲೆಲ್ಲ. ಈ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಭಾಳ ಟೈಟ್ ಮಾಡಿದ್ದಾರೆ ಬಾರ್ಡರ್ದಲ್ಲಿ. ಬಟ್ ದುರ್ದೈವ ಅಂದರೆ 3 ವರ್ಷದಿಂದ ಒಬ್ಬನ ಜನರಲ್ ಹೇಳೋದು ಕೇಳಿದೆ ನಾನು, ಆಗಲೇ ಡಿಸ್ಕಸ್ ಮಾಡೋತ ನೋಡಿದೆ. 3 ವರ್ಷದಿಂದ ರಿಕ್ರೂಟ್ಮೆಂಟ್ ಇಲ್ಲ ಪೊಲೀಸ್ನಲ್ಲಿ, ಅದು ಮಿಲಿಟ್ರಿಯಲ್ಲಿ. 1,80,000 ಪೋಸ್ಟ್ಗಳು ವೇಕೆನ್ಸಿ ಇದಾವಂತೆ. 1,80,000 ಪೋಸ್ಟ್ಗಳು ವೇಕೆನ್ಸಿ ಇದ್ದಾವೆ. ಇದು ಯಾಕೆ ಅಪಾಯಿಂಟ್ ಮಾಡ್ತಿಲ್ಲ, ಯಾಕೆ ಮಾಡ್ತಾರೆ? ಬರೀ ಇವರು ಬಿಸ್ನೆಸ್ ಮೈಂಡ್ ಪೀಪಲ್ ರಾಜಕೀಯಕ್ಕೆ ಬಂದರೆ ಬರೀ ಅದೇ ಥಿಂಕ್ ಮಾಡ್ತಾರೆ. ಎಕಾನಮಿ ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ಮಾಡಬೇಕು, ಇದನ್ನೇ ವಿಚಾರ ಮಾಡೋದು. ಹಿಂದೆ ಮುಂದೆ ಸುತ್ತಲೂ ಬರೀ ಬಿಸ್ನೆಸ್ ಮಂದಿನೇ ಇದ್ದಾರೆ. ಸೊ ಹೀಗಾಗಿ ಈ ಥರ ನೋಡಿ ಶಾರ್ಟೇಜ್ ಆಫ್ ಮೆನ್ನೂ ಇರಬೇಕಲ್ಲಿ. ಮತ್ತು 1,80,000 ಶಾರ್ಟೇಜ್ ಇದಾವೆ ಅಂದರೆ ಅದು ಇರಲೇಬೇಕು. ಹೆಂಗೆ ಕಂಟ್ರೋಲ್ ಆಗ್ತದೆ? ಬರೀ ನಾವು BSF CRPF ಇವ್ರನ್ನೇ ಬಿಟ್ಕೊಂಡು
ಇದು ಮಾಡಿದ್ರೆ ಮೇನ್ ಇರೋದು ಆರ್ಮಿ ಈಸ್ ಇಂಪಾರ್ಟೆಂಟ್. ಅದು ಆರ್ಮಿನೇ ಅಲ್ಲಿ ಕಡಿಮೆ ಇದ್ದರೆ ಏನು ಮಾಡ್ಲಿಕ್ಕೆ ಆಗ್ತದೆ. ಮುಂಚೆ ಸಾಕಷ್ಟು ಮಾಡಿದರು ಮೊದಲು ಬಿಗಿನಿಂಗ್ದಲ್ಲಿ. ಇವನ್ ಅದು 371 ರಿಮೂವ್ ಮಾಡುವಾಗ ಸಾಕಷ್ಟು ಇಂಪ್ಲಿಮೆಂಟ್ ಮಾಡಿದರು. ಇದು ಮೇಲಿನ ಆಗ್ತಾ ಇದೆ. ಇದಕ್ಕೇನೋ ಒಂದು ಕಠಿಣವಾದ ಕ್ರಮ ತಗೋಬೇಕು. ಕಠಿಣ ಸುಮ್ಮನೆ ಅಂತೀವಿ, ಹೋಗಿ ಒಂದು ಅಲ್ಲಿ ಹೋಗಿ ಇದು ಹೋಗಿ ಒಂದು ಬಾಂಬ್ ಹಾಕಿ ಬಂದರೆ ಪ್ರಶ್ನೆ ಅಲ್ಲ. ಈಗ ಹೇಗೆ ನೋಡಿ ಇಸ್ರೇಲ್ದವ್ರು ಹೆಂಗೆ ಪಾಠ ಕಲಿಸಿದ್ರು ಹಮಾಸ್ ಟೆರರಿಸ್ಟ್ಗೆ, ಹಾಗೆ ಇವು ಪಾಠ ಕಲಿಸ್ಬೇಕು ಇವರಿಗೆ ಸರಿಯಾಗಿ. ಇನ್ನೊಮ್ಮೆ ತಲೆ ಎತ್ತಬಾರ್ದು. ಇಸ್ರೇಲ್ ನೋಡಿ ಪೂರಾ ಸತ್ಯಾನಾಶ ಮಾಡಿಬಿಟ್ರು ಹಮಾಸ್ಗಳಿಗೆ. ಏನಿಲ್ಲ, ಈಗ ಸರೆಂಡರ್ ಆಗಲಿಕ್ಕೆ ತಯಾರಿದ್ದಾರೆ. ಅವರೆಲ್ಲ ರೆಡಿ ಮಾಡಿ ನಮಗೆ ಬೆನ್ನು ಹತ್ತಿದ್ದಾರೆ. ನಮಗೆ ಹೆಂಗಾದ್ರೂ ಮಾಡಿ ಕಾಪಾಡಿ, ಹೇಗಾದ್ರೂ ಮಾಡಿ ನಮಗೆ ಉಳಿಸ್ರಿ. ಈ ವಾರ ಸಾಕಾಗಿದೆ, ಅದನ್ನೇ ಹೇಳೋದು. ನೀವು ವಾರ ಸಾಕಾಗಿದೆ ನಮಗೆ, ಬೇಡ ಉಗ್ರನ್ನ ಹೊಡೆಯೋದಕ್ಕಿಂತ ಫಸ್ಟ್ ನೀವು ಅವ್ರ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ಅಂತೇಳಿ ಅವ್ರ ಫ್ಯಾಮಿಲಿನ ಎದುರುಗಡೆ ಕೂಡಿಸಿ ಆ ಉಗ್ರನ ಮುಂದೆನೇ ಆತನಿಗೆ ಹೊಡೆದಾಕಿದ್ರೆ ಆತನಿಗೆ ಗೊತ್ತಾಗುತ್ತೆ. ಹಂಗಲ್ಲ, ಅವ್ರಿಗೇನೆ ಮನುಷ್ಯನಲ್ಲ ಅವರು, ದೇ ಆರ್ ನಾಟ್ ಹ್ಯೂಮನ್ ಬೀಯಿಂಗ್. ಅವು ಇದ್ರೆ ಗೊತ್ತಾಗೋದು. ಅವ್ರಿಗೆ ಕರುಣೆ ಮಾನವೀಯತೆ ಏನೂ ಇರೋದಿಲ್ಲ, ಅವ್ರಿಗೆ. ರಾಕ್ಷಸ ನನ್ನ ಮಕ್ಕಳು. ಅವ್ರಿಗೇನು ಯಾವುದು ಇದ್ರ ಜಾತಿ ಪಾತಿ ನಮ್ಮ ನಾಯಕರು ಹೇಳಿದಾಗೆ ಏನೂ ಇಲ್ಲ, ಯಾವುದೂ ಇಲ್ಲ. ಅವರಿಗೆ ಟೆರರಿಸ್ಟ್ ಅಷ್ಟೇ ಅದು. ಬಟ್ ದುರ್ದೈವ ಅಂದರೆ ಅಲ್ಲಿರುವಂಥ ಏನು ರಾಜಕಾರಣಿಗಳಿದ್ದಾರೆ, ಏನು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ರಾಜಕಾರಣಿಗಳೇನಿದ್ದಾರೆ, ಅವರು ಈ ಥರ ಇನ್ಸಿಡೆಂಟ್ ಆಗಲೇ ಇಂಡೈರೆಕ್ಟಾಗಿ ದೇ ವಿಲ್ ಎಂಜಾಯ್ ಇಟ್. ಇವನ್ ಇನ್ಕ್ಲೂಡಿಂಗ್ ಅಲ್ಲಿ ಇರುವಂಥ ಗೌರ್ಮೆಂಟ್ನಲ್ಲಿ ಇರುವಂಥ ರಾಜಕಾರಣಿಗಳಾಗಲಿ ಎಲ್ಲರೂ ಆಗಲಿ, ದೇ ವಿಲ್ ಎಂಜಾಯ್ ಇಂಡೈರೆಕ್ಟ್ಲಿ. ಮೇಲೆ ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಾರೆ. ಆಗಬಾರ್ದಿತ್ತು, ಅಲ್ಲಿ ಕಂಡೆಮ್ ಇಟ್ಟು ನಾನು ಸ್ಟ್ರಾಂಗ್ ಆಗಿ ಉಗ್ರವಾಗಿ ನಾನು ಖಂಡಿಸ್ತೇನೆ. ಏನು ಬದ್ನಿಕಾಯಿ ಖಂಡಿಸ್ತಾರೆ, ಅಲ್ಲಿ ಏನು ಆ್ಯಕ್ಷನ್ನೇ ಇಲ್ಲ, ಏನೂ ಇಲ್ಲ. ಇವ್ರದ್ದು ಇಂಡೈರೆಕ್ಟಾಗಿ ಅವರು ದೇ ಆರ್ ಸಪೋರ್ಟಿಂಗ್ ಥಿಂಗ್ಸ್. ಇಂಥವರೆಲ್ಲ ಸಪೋರ್ಟ್ ಮಾಡೋದ್ರಲ್ಲೇ ಅದು ಇನ್ನೂವರೆಗೆ ಜೀವಂತಿದೆ. 89ದಿಂದ ಅಂತ ಏನು ಹೇಳಿದ್ರು ವೆಂಕಟೇಶ್ ಅವರು, 89ದಿಂದ ಅದು ಇನ್ನೂ ಜೀವಂತಿದೆ. ಲೋಕಲ್ದವ್ರು ಸಪೋರ್ಟ್ ಇಲ್ಲದ ಹೆಂಗೆ ಮಾಡ್ತಾರೆ ರೀ? ಅವರೆಲ್ಲ ಒಬ್ಬನ ಟೆರರಿಸ್ಟ್ಗೆ ಹಿಂದೆ ಆ 371 ತೆಗಿತ ಮುಂಚೆ ಟೆರರಿಸ್ಟ್ಗೆ ಇಡೀ ಕಾಶ್ಮೀರ ಜನನೇ ಸಪೋರ್ಟ್ ಮಾಡ್ತಿದ್ರು. ಅವನಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಬಿಡ್ತಿರಲಿಲ್ಲ, ಮನೆಯಲ್ಲಿ ಶೆಲ್ಟರ್ ಕೊಡೋರು. ಸೊ ಇಂಥ ಸಿಚುವೇಶನ್ ಇದ್ದಾಗ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಗೌರ್ಮೆಂಟ್ ಬಂದಮೇಲೆ, ಹೊಸ ಗೌರ್ಮೆಂಟ್ ಬಂದಮೇಲೆ ಒಂಚೂರು ಬದಲಾವಣೆ ಆಗಿದೆ. ಆದರೂ ಗೌರ್ಮೆಂಟ್ ಏನು ಒಂದು ಫರ್ಮ್ ಆ್ಯಕ್ಷನ್ ತೊಗೊಂಡು ಇದು ಹೇಗೆ ಎಂಡ್ ಮಾಡಬೇಕಂದ್ರೆ ಸೇಮ್ ಇಸ್ರೇಲ್ ಟೈಪನೇ ಇದನ್ನು ಅಟ್ಯಾಕ್ ಮಾಡಿ ಅವ್ರನ್ನ ಪೂರಾ ಫಿನಿಶ್ ಮಾಡ್ಬೇಕು. ಅಂದಾಗಲೇ ಇದು ಎಫೆಕ್ಟ್ ಆಗ್ತದೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ, ಏನೂ ಮಾಡಲಿಕ್ಕಾಗಲ್ಲ. 1,80,000 ಡೆಫಿಷಿಯನ್ಸಿ ಇದೆ ಅಂತ ಹೇಳಿದಲ್ಲ ಆರ್ಮಿಯಲ್ಲಿ, ಅದು ಬೇಸಿಕ್ ಓವರ್ ಆಲ್ ಆರ್ಮಿದು ರೆಕ್ರೂಟ್ಮೆಂಟ್ದು ಡೆಫಿಷಿಯನ್ಸಿ. ಎರಡನೇದು ಏನಂತಂದರೆ, ಕಾಶ್ಮೀರದಲ್ಲಿ ಇದು ಗಲ್ವಾನ್ ವ್ಯಾಲಿಯಲ್ಲಿ ಜೂನ್ 2021ದಲ್ಲಿ ಚೈನಾ ಅಟ್ಯಾಕ್ ಮಾಡಿದ್ರು. ಚೈನಾ ಅಟ್ಯಾಕ್ ಮಾಡಿದ ನಂತರ ಅವರು ಕೆಲವೊಂದು ಪೋಸ್ಟ್ನ ಫಾರ್ವರ್ಡ್ ಪೋಸ್ಚರ್ದಲ್ಲಿ ಬಂದರು. ಸೊ ಟ್ರೂಪ್ಸ್ನ ಇಲ್ಲಿಂದ ಲಿಫ್ಟ್ ಮಾಡಿ ಅಲ್ಲಿ ತೊಗೊಂಡು ಹೋದರು. ಸೊ ಶಾರ್ಟ್ ಫಾಲ್ ಆಫ್ ಟ್ರೂಪ್ಸ್ ಇನ್ ದ ವ್ಯಾಲಿ ಈಸ್ ಡ್ಯೂ ಟು ಗಲ್ವಾನ್. ಅಲ್ಲಿ ಹೋಗಿ ಹೊರಗಿನಿಂದ ಫೋರ್ಸ್ ತರಲಿಲ್ಲ, ಇಲ್ಲಿದೆ ರೀಡಿಸ್ಟ್ರಿಬ್ಯೂಟ್ ಮಾಡಿ ಸ್ವಲ್ಪ ಏರಿಯಾ ಗ್ಯಾಪ್ ಸಿಕ್ಕಂಗಾಯ್ತು ಟೆರರಿಸ್ಟ್ಗೆ. ಸೊ ದೆರ್ ಆರ್ ಗ್ಯಾಪ್ಸ್ ಇನ್ ದ ಎಕ್ಸಿಸ್ಟಿಂಗ್. ಮೊದಲು ಏನು ಸ್ಟ್ರೆಂತ್ ಇತ್ತು, ಆ ಗಲ್ವಾನಿಗೆ ಏನು ಹೋಯ್ತಲ್ಲ ಇಲ್ಲಿ ಕಡಿಮೆ ಆಯಿತು. ಅದ್ರ ಸಲುವಾಗಿ ಈಗ ಇಫ್ ಟೆರರಿಸ್ಟ್ ಆರ್ ಕಮಿಂಗ್ ಅಪ್ ಟು ವೈಷ್ಣವ್ ದೇವಿ ಒಂದು ಲಾಸ್ಟ್ ಇಯರ್ ಒಂದು ಅಟ್ಯಾಕ್ ಆಯಿತು. ರಿಯಾಸಿ ಅಂತ ಒಂದು ಜಾಗ, ರಿಯಾಸಿಂದ ರೂಟ್ ಇದೆ ವೈಷ್ಣವ್ ದೇವಿಗೆ ಹೋಗೋದಕ್ಕೆ. ಅಲ್ಲಿನೂ ಒಂದು ವೆಹಿಕಲ್ದಲ್ಲಿ ಕಂಪ್ಲೀಟ್ ಬಂದು ಬಸ್ನಲ್ಲಿ ಅಟ್ಯಾಕ್ ಮಾಡಿದರು. ಸೊ ದ ಟೆರರಿಸ್ಟ್ ಹ್ಯಾವ್ ಗಾಟ್ ರೀಚ್ ಅಪ್ ಟು ದ್ಯಾಟ್. ಯಾಕಂದರೆ ಟ್ರೂಪ್ಸ್ ತಿನ್ನೌಟ್ ಆಗಿದೆ. ಟ್ರೂಪ್ಸ್ ಮೊದಲಿದ್ದಂಗೆ ಈಗಿಲ್ಲ. ಇನ್ನೊಂದು ಏನಿದೆ, ಈಗ ನೋಡಿ ಅಲ್ಲಿ ಅವರು ಕಂಪ್ಲೀಟ್ ಎಕನಾಮಿ ಈಸ್ ಡಿಪೆಂಡ್ ಅಪಾನ್ ಟೂರಿಸ್ಟ್ ಮೇಲೆ. ಈ ಟೂರಿಸ್ಟ್ ಮೇಲೆ ಡಿಪೆಂಡ್ ಇದ್ದರೂ ಸಹ ಅವ್ರಿಗೆ ಗೊತ್ತಿದೆ ಈ ಥರ ಮಾಡಿದ್ರೆ ಇನ್ನು ಮುಂದೆ ಯಾರು ಟೂರಿಸ್ಟ್ ಬರೋಲ್ಲ ಅನ್ನೋಸೋದಾಗ ಗೊತ್ತಿದೆ. ಆದರೂ ಅಟ್ಯಾಕ್ ಮಾಡ್ತಾರೆ. ಆದರೂ ಭಾರತ ಸೇಫ್ ಅಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಬೇಕು ಅಂತ. ಸೇಫ್ ಅಲ್ಲ, ಅವ್ರಿಗೆ ಫಿಯರ್ ಕ್ರಿಯೇಟ್ ಮಾಡೋದು ಉದ್ದೇಶ. ಕೊಲ್ಲೋ ಉದ್ದೇಶ ಜಸ್ಟ್ ಟು ಕ್ರಿಯೇಟ್ ಫಿಯರ್, ಹೆವಾಕನ್ನು ಕ್ರಿಯೇಟ್ ಮಾಡೋದು. ನಾವು ಯಾವಾಗ ನಮಗೇನಾಗ್ತದೆ ಅನ್ನೋದು ಅಂತ ಭಯವನ್ನು ಹುಟ್ಟಿಸೋದು. ಅದನ್ನು ಅವರು ದೇ ಆರ್ ಸಕ್ಸಸ್ ಆಗ್ತಾ ಇದ್ದಾರೆ ಮಾಡಿ, ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಗೌರ್ಮೆಂಟ್ನವ್ರು ಎಚ್ಚೆತ್ಕೋಬೇಕು, ಸ್ವಲ್ಪ ಓಪನ್ ಆಗಿ ಬರಬೇಕು. ಓಪನ್ ಆಗಿ ಅವ್ರ ಜೊತೆಗೆ ಅಲ್ಲಿನೇ ತಾಳಮೇಳ ಏನಿಲ್ಲ ಅವ್ರಿಗೆ ಇವನ್ ನೋಡಿ ನೀವು ಯಾವ್ದೇ ಅಲ್ಲಿ ಪ್ರೆಸೆಂಟ್ CM ಆಗಲಿ, ಲೇಡಿ ಇದ್ರಲ್ಲ ಯಾರೋ ಅವಳು ಅಮ್ಮ ಎಂಥ ಮಫ್ತಿ ಎಲ್ಲರೂ ಹೋಗಿ ಡಿಸ್ಕಸ್ ಮಾಡಿ ಪಾಕಿಸ್ತಾನದಲ್ಲಿ. ಅವ್ರೇನು ಬದ್ನಿಕಾಯಿ ಹೋಗಿ ಡಿಸ್ಕಸ್ ಮಾಡೋದು ಪಾಕಿಸ್ತಾನಕ್ಕೆ ಹೋಗಿ, ಇವ್ರ ಡಿಮ್ಯಾಂಡ್ ಅವ್ರ ಜೊತೆ ಹೋಗಿ ಡಿಸ್ಕಸ್ ಮಾಡಿ ಅಂತ. ಎಸ್ ಸರ್, ಮಾತಾಡೋಣ ಸರ್. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಬಿಡ್ತೀನಿ. ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಶ್ಯಾಮ್ ಸುಂದರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ.
ಸರ್, ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆದ ನಂತರ ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ 370 ಕ್ಯಾನ್ಸಲ್ ಆದಮೇಲೂ ಕೂಡ ಈ ರೀತಿಯಾಗಿ ಕೆಲವೊಂದಿಷ್ಟು ಸಂಘಟನೆಗಳು ಅಲ್ಲಿ ಹುಟ್ಕೊಂಡಿವೆ. ಸೊ ಎಲ್ಲಿ ಎಡವುತ್ತಾ ಇದ್ದಾರೆ ಅಂತ ಹೇಳಿ, ಅಂದರೆ ಈ ರೀತಿಯಾಗಿ ಪ್ರವಾಸಿಗರ ಎದುರುಗಡೆ ನಿಂತ್ಕೊಂಡು ಗುಂಡು ಹಾಕಲಾಗತ್ತೆ ಅಂತ ಹೇಳಿದ್ರೆ ಯಾರ ಕೈವಾಡದಿಂದ ಇದೆಲ್ಲ ಆಗ್ತಾ ಇದೆ ಅಂತ? ಇದು ಮೊದಲಿಂದಾನೇ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಪಾಕಿಸ್ತಾನದ ಕೈವಾಡ ಇದೆ. ಆದ್ರೆ ಏನಾಯ್ತು, ಈಗ ಅವರು ಯಾರೋ ಇನ್ನೊಬ್ರು ಅಧಿಕಾರಿಗಳು ಹೇಳ್ತಿದ್ದಂಗೆ ಕಾಶ್ಮೀರ್ ವ್ಯಾಲಿಲಿ ಸ್ವಲ್ಪ ಟೈಟ್ ಆಯ್ತು ಸೆಕ್ಯೂರಿಟಿ. ಅವಾಗ ಕೆಳಗಡೆ ಅಕ್ನೂರು, ಜಮ್ಮು ಸೈಡಲ್ಲಿ ಸ್ವಲ್ಪ ಅಲ್ಲಿಂದ ಟೆರರಿಸ್ಟ್ ಬರಕ್ ಶುರುವಾದ್ರು. ಸೊ ಸ್ವಲ್ಪ ಟ್ರೂಪ್ಸ್ನ ಈ ಕಡೆಗೆ ಹಾಕಿದ್ರು. ಹಾಗೆ ಅವ್ರು ಗಲ್ವಾನ್ ವ್ಯಾಲಿಗೆ ಸ್ವಲ್ಪ ಟ್ರೂಪ್ಸ್ ಹೋಯ್ತು. ಆದ್ರಿಂದ ಅಲ್ಲಿ ನಡುವೆ ಗ್ಯಾಪ್ಸ್ ಕ್ರಿಯೇಟ್ ಆಗೋಯ್ತು. ಅದು ಅಲ್ಲದೆ ಇವಾಗ ಸ್ವಲ್ಪ ನಾವು ಏನು ಹೇಳೋದು, ಅದಕ್ಕೆ ಪಾಕಿಸ್ತಾನದವ್ರಿಗೆ ಸ್ವಲ್ಪ ಟೈಮ್ ಸಿಕ್ತು. ಎಲ್ಲ ತಯಾರು ತುಂಬಾ ದಿನದಿಂದ ಏನು ಮಾಡ್ತಾ ಇಲ್ಲ ಅವರು, ಇದೇ ಪ್ರಯೋಜನ ಇದೇ ಮಾಡ್ತಾ ಇದ್ದಾರೆ. ಸೊ ಈಗ ಅವರಿಗೆ ತುಂಬಾ ಟೈಮ್ ಸಿಕ್ಕಿದ್ರಿಂದ ಅವರು ನಿಧಾನವಾಗಿ ಇನ್ಫಿಲ್ಟ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ. ಮೊದಲು ಬಾರ್ಡರ್ ಏರಿಯಾದಲ್ಲಿ ಮಾತ್ರ ಬಂದು ಗಲಾಟೆ ಮಾಡೋರು. ಈಗ ಇನ್ಸೈಡ್ ಬಂದು ತುಂಬಾ ಒಳಗಡೆ ಬಂದು ಲೋಕಲ್ ಜೊತೆನೆ ಸೇರ್ಕೊಂಡು ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವರು ಒಂದೇ ತರ ಇರ್ತಾರೆ, ಇವರು ಒಂದೇ ತರ ಇರ್ತಾರೆ, ಭಾಷೆನೂ ಒಂದೇ. ಆದ್ರಿಂದ ಬಹಳ ಇದರಿಂದ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಇನ್ನೂ ಎಚ್ಚೆತ್ತಬೇಕು. ಈಗ ಆಗ್ಲೇ ಕಾರ್ಯಕ್ರಮಗಳು ನಡೆದಿದೆ, ಇನ್ನೂ ಸ್ವಲ್ಪ ನಾವು ಸ್ವಲ್ಪ ಟ್ರೈನಿಂಗ್ನಲ್ಲಿ, ನಮ್ಮ ಆರ್ಮಿ ಟ್ರೈನಿಂಗ್ನಲ್ಲಿ ಇನ್ನೂ ಸ್ವಲ್ಪ ಅಳವಡಿಸ್ಕೋಬೇಕು. ಯಾಕೆಂದ್ರೆ ಈ ಯುದ್ಧ ಮಾಡೋದಾಗ್ಲಿ, ಇನ್ಫಿಲ್ಟ್ರೇಷನ್ ಆಗಲಿ ದಿನಕ್ಕೆ ಮಾರ್ಪಾಡಾಗ್ತಾ ಇರುತ್ತೆ. ನಾವು ಅದನ್ನ ಅಪ್ಡೇಟ್ ಮಾಡ್ಕೋಬೇಕು. ಈಗ ಅವರ ಮಾಡೋ ಪದ್ಧತಿಗಳು, ರೀತಿಗಳು ಚೇಂಜ್ ಆಗಿದೆ. ನಾವು ಅದನ್ನ ಅರಿತು ಅದಕ್ಕೆ ಆಪೋಸಿಟ್ ಆಗಿ ನಾವು ಇದು ಮಾಡಬೇಕು. ಎಸ್ ಸಂದೀಪ್ ಅವರು, ಈಗ ನೀವೊಬ್ಬ ಟೂರಿಸ್ಟ್ ಆಗಿ ಬೇರೆ ಬೇರೆ ಭಾಗಕ್ಕೆ, ಬೇರೆ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ದೇಶಕ್ಕೆ ಹೋಗ್ತೀರಿ. ಸೊ ನಿಮ್ಮ ಸೇಫ್ಟಿ ಹೇಗಿರುತ್ತೆ ಸರ್? ಸೇಫ್ಟಿ ಅನ್ನೋದು ಆಲ್ವೇಸ್ ಇಟ್ ವಿಲ್ ಬಿ ವೆರಿ ವೆರಿ ಕ್ರಿಟಿಕಲ್. ಓಕೆ, ನಾವು ಸೇಫ್ಟಿ ಅನ್ನೋದು ಬೇರೆ ದೇಶಕ್ಕೆ ಇಲ್ಲ ಬೇರೆ ರಾಜ್ಯಕ್ಕೆ ಇದು ಮಾಡೋದಕ್ಕಿಂತ ಮೊದಲಾಗಿ ನಮ್ಮ ಮನೆಯಿಂದ ಹೊರಗೆ ಬಂದಾಗ ನಮ್ಗೆ ಏನು ಸೇಫ್ಟಿ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗೇ ನಾವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏಜೆಂಟ್ ಆಗೋಕ್ಕಾಗತ್ತೆ. ಓಕೆ, ಸೊ ನಾವು ಇತ್ತೀಚೆಗೆ ಲೈಕ್ ಒಂದು 10 ವರ್ಷದಿಂದ ನಾವು ಇದು ಮಾಡಿದ್ದೀವಿ ಅಂತಂದರೆ, ಮೇ ಬಿ ಇದರಲ್ಲಿ ಈ ಜಮ್ಮು ಕಾಶ್ಮೀರ್ ಈ ಝೋನಲ್ಲಿ ಮ್ಯಾಕ್ಸಿಮಮ್ ಲ್ಯಾಕ್ಸಲ್ಲಿ ಜನ ಟ್ರಾವೆಲ್ ಮಾಡ್ತಾಯಿದ್ರು ಆಸ್ ಅ ಟೂರಿಸ್ಟ್. ಬಟ್ ಈಗ ಲೈಕ್ 2024 ಹಿಸ್ಟ್ರಿ ತಗೊಂಡಿದ್ದೀವಿ ಅಂತಂದರೆ ಇಟ್ ಈಸ್ ಅರೌಂಡ್ 2 crores ದಾಟಿದೆ. ಸೊ ವಿಚ್ ಮೀನ್ಸ್ ಆರ್ಟಿಕಲ್ 370 ಕ್ಲಿಯರ್ ಆದಮೇಲೆ ನಮ್ಗೇನಿಲ್ಲ, ಆರ್ಟಿಕಲ್ 370 ಕ್ಲಿಯರ್ ಆಗಿದ್ದು ನೆಕ್ಸ್ಟ್ ಇಯರನ್ನೇ ನಮ್ಗೆ ಹೆಚ್ಚು ಕಡಿಮೆ 1.5 ಕೋಟಿವರೆಗೂ ಟೂರಿಸ್ಟ್ ಇದಾಗಿದೆ. ಈಗ ಇಟ್ ಈಸ್ ಅಟ್ ಪೀಕ್ ಟೈಮ್ ಈಗ. ಯಾಕಂದರೆ ಡಿಸೆಂಬರ್ ಜಾನ್ವರಿ ಟೈಮಲ್ಲಿ ಸ್ನೋ ಇರುತ್ತೆ ಅಂತ ಕಾಲ್ ಭಾಗ ಜನ ಟ್ರಾವೆಲ್ ಮಾಡಿದ್ರೆ ಸ್ನೋ ಮೆಲ್ಟ್ ಆಗಿರುತ್ತೆ, ಅಲ್ಲಿ ನೇಚರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಭೂಲೋಕದ ಸ್ವರ್ಗ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಟ್ರಾವೆಲ್ ಮಾಡೋರು ತುಂಬ ಜನ ಇದ್ದಾರೆ. ಈಗಿರೋ ಪರಿಸ್ಥಿತಿನಲ್ಲಿ ತುಂಬ ಜನ ಟಿಕೆಟ್ಸು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಅಕಾಮಿಡೇಷನ್ಸ್ ಇದಾಗ್ತಾ ಇದೆ. ಮೇನ್ಲಿ ಅವ್ರು ಅಲ್ಲಿ ಎಕನಾಮಿಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಮಾಲ್ಗತಿ ಸರ್, ಈಗ ಪ್ರಮುಖವಾಗಿ ಈ ಉಗ್ರರ ಟಾರ್ಗೆಟ್ ಇರೋದು ಜಮ್ಮು ಕಾಶ್ಮೀರ ಆ್ಯಂಡ್ ಹಿಂದೂಗಳು. ಯಾಕೆ? ಇಲ್ಲ, ಅದು ಬಾರ್ಡರ್ ಇರೋದ್ರಿಂದ ಅವ್ರಿಗೆ ಹತ್ತಿರ ಅದೇ, ಅವ್ರಿಗೆ ಅಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳು ಪಕ್ಕದಲ್ಲೇನಿದ್ದಾವೆ. ಸೊ ಮೊದಲೇನಿತ್ತು ಬಿಫೋರು ಇಂಡಿಪೆಂಡೆನ್ಸು, ಇದು ಆಫ್ಟರ್ ಇಂಡಿಪೆಂಡೆನ್ಸು, ಅವಾಗ ಎಲ್ಲ ನಮ್ಮ ಕಾಶ್ಮೀರಿ ಒಳಗೆ ನಮ್ಮ ಇಂಡಿಯನ್ಸ್ಗೆ ಯಾರೂ ಮದುವೆ ಆಗಂಗಿಲ್ಲ. ಓನ್ಲಿ ಪಾಕಿಸ್ತಾನಿಗೆ ಇದ್ದವ್ರಿಗೆ ಮಾತ್ರ ಮದುವೆ ಆಗಲಿಕ್ಕೆ ಅವ್ರಿಗೆ ರೈಟ್ಸ್ ಇತ್ತು. ಅಕಸ್ಮಾತ್ ಇಂಡಿಯನ್ಸಿಗೆ ಮದುವೆ ಆದರೆ ಅವರೆಲ್ಲ ರೈಟ್ಸನ್ನು ಕಳ್ಕೊಂಡ್ಬಿಡೋರು ಲೇಡೀಸ್. ಸೊ ಹೀಗಾಗಿ ಅನಿವಾರ್ಯವಾಗಿ ಅವರು ಪಾಕಿಸ್ತಾನದವ್ರಿಗೆ ಮದುವೆ ಆಗ್ತಿದ್ರು. ಮದುವೆ ಆದಮೇಲೆ ಅವ್ರು ಪಾಕಿಸ್ತಾನದವ್ರು ಬಂದು ಅಲ್ಲಿ ಸೆಟ್ಲ್ ಆಗೋರು, ಅಲ್ಲಿ ಸೇರೋರು. ಅದ್ರಾಗ ಎಷ್ಟು ಮಂದಿ ಟೆರರಿಸ್ಟ್ ಅದಾರೋ, ಎಷ್ಟು ಮಂದಿ ಒಳ್ಳೆ ಎಲ್ಲ ನನ್ನ ಲೆಕ್ಕದಲ್ಲಿ ಎಲ್ಲ 90% ಎಲ್ಲ ಅಗೇನೆಸ್ಟ್ ಇಂಡಿಯಾ ಅವ್ರ ಥಿಂಕಿಂಗು ಅವರೆಲ್ಲ ಮಾಡೋದು ಅಲ್ಲಿ ಪಾಕಿಸ್ತಾನದಲ್ಲಿ ಇರುವಂಥದ್ದು. ಈಗೇನೋ ಸ್ವಲ್ಪ ಬದಲಾವಣೆ ಆಗಿರ್ಬೋದು, ದಿನ ಕೂಳಿಲ್ಲ, ಈಗ ಬದಲಾವಣೆ ಆಗಿರ್ಬೋದು. ಅವಾಗ ಹಂಗಿರಲಿಲ್ಲ ಪರಿಸ್ಥಿತಿ. ಸೊ ಹೀಗಾಗಿ
ಅವರೆಲ್ಲ ಬಂದು ಸೇರ್ಕೊಂಡಿದ್ದಕ್ಕೆ ಇಂಡೈರೆಕ್ಟ್ ಆಗಿ ಅವರೆಲ್ಲ ಪ್ರಚೋದನೆ ಮಾಡ್ತಾರೆ ಮತ್ತು ಟೆರರಿಸ್ಟ್ ಆರ್ಗನೈಸೇಷನ್ ಅದಕ್ಕೆ ದುಡ್ಡು ಕೊಡ್ತಾರೆ. ಆ ದುಡ್ಡು ಕೊಟ್ಟು ಅವ್ರನ್ನ ನೋಡಿ ಮುಂಚೆ ಒಂದು ಕಲ್ಲಿಗೆ 500 ರೂಪಾಯಿ ಕೊಡೋರಂತೆ ಅವಾಗ ಮುಂಚೆ. ಈಗ ಅದೆಲ್ಲ ಈಗ ಬಂದಾಗಿದೆ ಹೊರತಾಗಿ. ಬಟ್ ಆದರೂ ಇಂಡೈರೆಕ್ಟ್ ಆಗಿ ಏನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ಗಲ್ಫ್ ಕಂಟ್ರಿ ಕೆಲವೊಂದು ದೇಶಗಳಿಂದ ಅವ್ರಿಗೆ ದುಡ್ಡು ಬರ್ತಾ ಇದೆ, ಅವ್ರಿಗೆ ಇನ್ನೂ ಬರ್ತಾ ಇದೆ, ಇನ್ನೂ ಫೀಡ್ ಆಗ್ತಾ ಇದೆ. ಸೊ ಹೀಗಾಗಿ ಇವರು ನಿಂತ್ಕೊಂಡು ಅವರು ಬರೀ ಬಾರ್ಡರ್ ಕಾಯಿದೆ 4 ಮಂದಿ ಕೊಂದೆ ಹಿಡ್ಕೊಂಬಂದೆ ಏನು ಮಾಡ್ತೀವಿ ನಾವು, ಅಲ್ಲಿ ಆಲ್ರೆಡಿ ಒಂದು 5-6 ಮಂದಿ ಕ್ಯಾಪ್ಚರ್ ಮಾಡಿ ಇಟ್ಟಿರ್ತಾರೆ. ಹಿಂಗೆ ಇನ್ಸಿಡೆಂಟ್ ಆದ ಕೂಡ 4 ಮಂದಿ ಗುಂಡು ಹಾಕಿ ಎನ್ಕೌಂಟರ್ ಮಾಡಿದೀವಿ ಹೊಡೆದೀವಿ ಅಂತ ಆ ಥರ ತೆರಿ ಮಾಡ್ತಾರಲ್ಲ. ಅದು ನಮ್ಮದು ನಮ್ಮಲ್ಲೂ ಇದೆ, ಎಲ್ಲ ಮಿಲಿಟ್ರಿಯಲ್ಲೂ ಇದೆ, ಎಲ್ಲನೂ ಅಲ್ಲಿದೆ. ಮೊದಲ ಒಂದಿಷ್ಟು ಸಸ್ಪೆಕ್ಟ್ ಒಂದು 15-20 ಮಂದಿ ಹಿಡ್ದು ಹಾಕಿರ್ತಾರೆ ಬಾರ್ಡರ್ದಾಗ. ಹಿಂಗೆ ಒಂದು ಇನ್ಸಿಡೆಂಟ್ ಆದ ಕೂಡ ಡಗ್ ಹೊಡೆಯೋದು, 11 ಮಂದಿ ಟೆರರಿಸ್ಟ್ ಕೊಂದಿವಿ ಅಂತ ಪ್ರತಿಕಾರ ತಂದು. ಈ ಥರ ಮಾಡಿದ್ರೆ ಏನು ಪ್ರಯೋಜನ? ಇದು ದಿಸ್ ಟ್ಯಾಕ್ಟಿಸ್ ಶುಡ್ ಬಿ ಸ್ಟಾಪ್ಡ್. ಇದು ಹೋಗ್ಬೇಕು, ಇದು ಹೋಗಿ ನಿಜವಾದಂಥ ಟೆರರಿಸ್ಟ್ ಅಲ್ಲಿ ಎನ್ಕೌಂಟರ್ ಆಗಬೇಕು, ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು. ಬರೀ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ, ಅಲ್ಲಿ ಹೋಗಿ ಒಂದು ಚಿಕ್ಕದೊಂದು ಬಾಂಬ್ ಹಾಕಿದೆ ಅಂದರೆ ಏನು ಪ್ರಯೋಜನ ಇಲ್ಲ. ಹಾಕಬೇಕು, ಒಂದು ಸಣ್ಣ ಅಣುಬಾಂಬ್ ಇದಾವೆ ನಮ್ಮಲ್ಲಿ, ತಗೋ ಹಾಕಲಿ ದೊಡ್ಡ ದೊಡ್ಡ ಕ್ಯಾಂಪ್ಗಳ ಮೇಲೆ, ಸರೌಂಡಿಂಗ್ ಹಾಕ್ಲಿ, ಒಂದು 2-3 ಕಿಲೋಮೀಟರ್ ಸುಡ್ಲಿ, ಸಾಯ್ಲಿ, ಅಂದಾಗೆ ಗೊತ್ತಾಗ್ತದೆ. ಈಗ ಹಮಾಸ್ ನೋಡಿ, ಇಡೀ ಹಮಾಸ್ ಟೆರರಿಸ್ಟ್ಗೆ ಇಸ್ರೇಲ್ನಲ್ಲಿ ಪೂರಾ ಇಡೀ ಯಾವುದು ಗಾಜಿ ಪಟ್ಟಣ ಪೂರಾ ಸತ್ಯನಾಶ ಮಾಡಿಬಿಟ್ರು. ನಮ್ಮವ್ರು ಯಾಕೆ ಮಾಡಬಾರ್ದು ಹಂಗೆ ಟೆರರಿಸ್ಟ್? ನಾನು ಅದನ್ನ ಹೇಳೋದು ಸರ್. ಈಗ ನಮ್ಮ ಸೈನ್ಯದ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಬೇರೆ ರಾಷ್ಟ್ರಕ್ಕೆ ಹೋಗಿ ನುಗ್ಗಿ ಹೊಡೆದು ಬರುವ ಇದೆ. ಆದ್ರೂ ಕೂಡ ಯಾಕೆ ಬೇರೆ ರಾಷ್ಟ್ರದಲ್ರಿ, ಇಲ್ಲೇ ಇಸ್ರೇಲ್ ತಗೊಳ್ಳಿ, ಅವರು ನುಗ್ಗಿ ಹೊಡಿತಾರೆ. ಅವ್ರಿಗೆ ಯಾರು ಅಟ್ಯಾಕ್ ಮಾಡಿ, ಸುತ್ತಲೂ 1000 ದೇಶ ಇದಾವೆ ಅಲ್ಲಿ, ಆದ್ರೂ ದೇ ಡೋಂಟ್ ಕೇರ್, ಯಾರನ್ನು ಕೇರ್ ಮಾಡೋದಿಲ್ಲ. ಯಾಕೆ? ಅದು ಅವರಲ್ಲಿ ತಾಕತ್ತಿದೆ, ಅವರಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಇದೆ, ತಲೆ ಇದೆ, ದುಡ್ಡಿದೆ, ಯುರೋಪಿಯನ್ ಕಂಟ್ರಿ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮಲ್ಲಿನೂ ಆ ಥರ ಬೆಳೆಸ್ಕೋಬೇಕು. ಈಗ ಮಾಡ್ತಾ ಇದ್ದಾರೆ, ಸಪೋರ್ಟ್ ತಗೋತಾ ಇದ್ದಾರೆ, ಬಟ್ ಸೀರಿಯಸ್ ಆ್ಯಕ್ಷನ್ ಆಗ್ತಾ ಇಲ್ಲ. ಆ ಸೀರಿಯಸ್ ಆ್ಯಕ್ಷನ್ ಆದರೆ ಖಂಡಿತವಾಗಿ ಇದು ಸ್ಟಾಪ್ ಆಗ್ತದೆ. ಅಲ್ಲಿ ಎಲ್ಲಿವರೆಗೆ ಇವರು ಸೀರಿಯಸ್ ಆ್ಯಕ್ಷನ್ ತಗೊಳ್ಳೋದಿಲ್ಲ, ಅಲ್ಲಿವರೆಗೆ ಇದು ಹಿಂಗೆ ಇರೋದೆ. ನಾವು ಹಿಂಗೆ ಒಂದು 6 ತಿಂಗಳು ಬಿಡ್ತಾರೆ, ಮತ್ತೊಂದು ಇನ್ಸಿಡೆಂಟ್ ಆಗ್ತದೆ, ಆವಾಗ ಒಂದು 30-50 ಜನ ಸಾಯ್ತಾರೆ. ಇದು ಬರೀ 28 ಅಂತ ನಾವು ಓದ್ತಾ ಇದ್ದೀವಿ. ಭಾಳಷ್ಟು ಜನ ಸಂದಿರ್ಬೇಕು ನನ್ನ ಲೆಕ್ಕದಲ್ಲಿ, ಒಂದು 50 ಜನರ ಹೋಗಿರ್ಬೇಕು ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಓಪನ್ ಫೀಲ್ಡ್ ಇದೆ, ಅದು ಅಲ್ಲಿ ಹೈಡ್ ಮಾಡ್ಕೊಳ್ಳೋಕೆ ಏನೂ ಇಲ್ಲ, ತಗ್ಗಿಲ್ಲ. ತಗ್ಗರಿದ್ರೆ ತಗ್ನಾಗರ ಇದು ಮಾಡ್ತಿದ್ರು, ಪ್ಲೇನ್ ಜಾಗ, ಹುಲ್ಲುಗಾವಲು ಪ್ರದೇಶ, ಸುತ್ತಲೂ ಬೆಟ್ಟ. ಸೊ ಹಿಂಗಿರುವಾಗ ನೋಡಿ, ಮಿಲಿಟರಿ ಡ್ರೆಸ್ ಹಾಕೊಂಡು ಆರಾಮ್ ಬಂದು ಅವರು ಹೊಡಿತಾರೆ, ಯಾರು ಚೆಕ್ ಮಾಡಿ ಸುಮಾರು 2 ಗಂಟೆವರೆಗೂ ಇದ್ದಾರೆ ಅಲ್ಲಿ ಆ ಸ್ಪಾಟ್ನಲ್ಲಿ. ಇದು 5 ನಿಮಿಷದಲ್ಲಿ ಆಗಿಲ್ಲ. ಮತ್ತು 2 ಗಂಟೆವರೆಗೂ ನಮ್ಮ ಡಿಫೆನ್ಸ್ ಏನು ಮಾಡ್ತಿದ್ರು ನಮ್ಮ ಪೊಲೀಸರು ಅಥವಾ ಮಿಲಿಟ್ರಿ ಏನು ಮಾಡ್ತಾ ಇದ್ರು? ಇಸ್ ಇಟ್ ನಾಟ್ ಫೇಲ್ಯೂರ್? ನಾಟ್ ಓನ್ಲಿ ಇಂಟೆಲಿಜೆನ್ಸ್ ಅಲ್ಲ, ಇದೂ ಫೇಲ್ಯೂರೇ. ಅವಾಗ ಅಟ್ಯಾಕ್ ಮಾಡ್ಬೋದಾಗಿತ್ತು ಅವರು. 2 ಗಂಟೆವರೆಗೆ ಹ್ಯಾಂಗೆ ಅಲೌ ಮಾಡಿದ್ರಲ್ಲಿ ಇರಲಿಕ್ಕೆ? ಎಲ್ಲ 5 ನಿಮಿಷದ ಆಗಿಲ್ಲ. ಇವನ್ ಬಟ್ಟೆ ಕೇಳೋದು ಚೆಕ್ ಮಾಡಿದ್ದಾರೆ ಅವ್ರನ್ನ, ಯಾವ ಜಾತಿಯವನು ಏನು ಅಂತ. ಇದೆಲ್ಲ ಮಾಡ್ಲಿಕ್ಕೆ ಟೈಮ್ ತಗೋತದ. ಎಲ್ಲ ಅಷ್ಟು ಆರಾಮಾಗಿ ಹೊಡೆದು ಆರಾಮಾಗಿ ಎಸ್ಕೇಪ್ ಆಗಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ದೇರ್ ಇಸ್ ಲ್ಯಾಕ್ ಆಫ್ ಮ್ಯಾನೇಜ್ಮೆಂಟಲ್ಲಿ. ಇವೆಲ್ಲ ಸರಿಯಾದಂಥ ಡಿಪ್ಲಾಯ್ ಆಗಿಲ್ಲ, ಫೋರ್ಸನ್ನು ಸರಿಯಾಗಿ ಡಿಪ್ಲಾಯ್ಮೆಂಟ್ ಮಾಡಿಲ್ಲ. ದಟ್ ಇಸ್ ಆಲ್ಸೋ ಒಂದು ನಮ್ಮ ವೆಂಕಟೇಶ್ವರ ಹೇಳಿದಾಗೆ ಲ್ಯಾಕ್ ಆಫ್ ಡಿಪ್ಲಾಯ್ಮೆಂಟ್. ಅಷ್ಟು ಕಡಿಮೆ ಸ್ಟ್ರೆಂತ್ ಇರೋದ್ರಿಂದ ಇಷ್ಟು ಡಿಪ್ಲಾಯ್ಮೆಂಟ್ ಇದ್ರೆ ಮತ್ತೆ ಅಟ್ಯಾಕ್ ಮಾಡಿ ಹೊಡಿಬೋದಿಲ್ಲ. ಒಬ್ಬನ ಕೊಂದಾರ ಅವರು. ಹೌದೌದು, ಇಲ್ಲ. ಈಗ 7 ಜನ ಇದ್ದಾರೆ ಅಂತ ಹೇಳ್ತಾರೆ. 7 ಜನ ಟೆರರಿಸ್ಟ್ ಒಬ್ಬನವ್ರು ಹೊಡೆದ್ರೆ, ಒಬ್ಬನವ್ರು ಇಂಜೂರಿ ಮಾಡಿದ್ರೆ ಏನೂ ಇಲ್ಲ. ಮತ್ತೆ ಎಲ್ಲಿ ಹೋದ್ರು ಅವರು? ಫೋರ್ಸ್ ಡಿಪ್ಲಾಯ್ ಆಗಿತ್ತಂದ್ರೆ ಎಲ್ಲಿ ಹೋದ್ರು ಅವರು? ಅದೇ ದಾಳಿ ಮಾಡ್ಕೊಂಡು ಸಂಭ್ರಮಾಚರಣೆ ಮಾಡ್ಕೊಂಡು ಹೊರಟೋದ್ರು. ಇವ್ರು ನಿದ್ದೆ ಮಾಡ್ತಾರೆ. ಮತ್ತೆ ಒಬ್ಬರಿಗೆ ಅಲ್ಲಿ ಪಾಪ, ಒಬ್ಬರಿಗೆ ಒಬ್ಬ ಲೇಡಿ ತನ್ನ ಗಂಡನ ಕಳ್ಕೊಂಡು ಅಲ್ಲಿ ಕುಂತಾಳು. ಫೋಟೋ ನೋಡಿದ್ರೆ ಹೊಟ್ಟೆ ಉರಿತದೆ. ಫೋಟೋ ನೋಡಿದ್ರೆ ಮನಸ್ಸು ಚುರುಕಂತದೆ. ಯು ಕಿಲ್ ಮಿ ಅಂತ ಹೇಳಕ್ಕೆ, ನನಗೂ ಗಂಡನ ಕೊಂದಿರಿ, ನನಗೂ ಕೊಲ್ಲು ಅಂತ ಹೇಳ್ತಾರೆ. ಜಾಕೆ ಮೋದಿಕೋ ಬೋಲು ಅಂತ ಹೇಳ್ತಾ ಈ ಥರ ಡಾಲೆ ಹೊಡಿತಾರೆ ಮಕ್ಕಳು. ಅವ್ರನ್ನ ಯಾಕೆ ಬಿಡಬೇಕು? ನೀನನ್ನ ಕೊಲ್ಲಲ್ಲ, ನೀನು ಹೋಗಿ ಇಲ್ಲಿ ಆಗಿರುವ ಘಟನೆಗೆ ಮೋದಿಗೆ ಹೇಳ್ಬೇಕಂತ ಈ ಥರ ಮೆಸೇಜನ್ನು ಇದು ಮಾಡ್ತಾರೆ. ಅದಕ್ಕೆ ಗೌರ್ಮೆಂಟ್ ಸ್ವಲ್ಪ ಬರೀ ಭಾಷಣ ಹೊಡಿಯೋದು ಬೇಡ, ಸ್ವಲ್ಪ ಸೀರಿಯಸ್ ಆ್ಯಕ್ಷನ್ ಆಗಲಿ. ಸೀರಿಯಸ್ ಆ್ಯಕ್ಷನ್ ಆದರೆ ಸ್ಟಾಪ್ ಆಗೋದು. ಇದು ಇಲ್ಲಾಂದರೆ ಏನೂ ಪ್ರಯೋಜನ ಇಲ್ಲ. ಬರೇ ಇವರು ಅಲ್ಲಿ ಹೋಗಿ ಭಾಷಣ ಮಾಡೋದು, ಇಲ್ಲಿ ಭಾಷಣ ಮಾಡದೆ, ಹಿಂದೂ ಬಂದು ಅನ್ಕೋತ ಮಾಡಿದ್ರೆ ಅಲ್ಲಿ ಸಾಯ್ತಾವೆ. ಹಿಂದೂ ಹುಡುಗುಡಿಕೆ ಹೊಡಿತಾ ಇದ್ದಾರೆ. ಏನಿದೆ ಅದರಲ್ಲಿ ಬರ್ತೆ? ಎಸ್ ವೆಂಕಟೇಶ್ ಸರ್, ಈಗ ಈ ಇಂಟೆಲಿಜೆನ್ಸ್ ಇನ್ಮೇಲೆ ಯಾವ ರೀತಿಯಾಗಿ ಕಾರ್ಯಾಚರಣೆಗೆ ಒಳಗಾಗಬೇಕು ಅಂತೇಳಿ, ಹೇಗಿರಬೇಕು ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಲ್ಲ? ಈಗ ಮಲ್ಟಿಪಲ್ ಏಜೆನ್ಸೀಸ್ ಇದ್ದವ್ರಿ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಲಿಕ್ಕೆ. ಒಂದು ಪೊಲೀಸ್ ಇಂಟೆಲಿಜೆನ್ಸ್, IB, ಆಮೇಲೆ NIA,
ಆಮೇಲೆ ಮಿಲಿಟರಿ ಇಂಟೆಲಿಜೆನ್ಸ್, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಲೋಕಲ್ ಇಂಟೆಲಿಜೆನ್ಸ್. ಯಾಕಂದರೆ ಲೋಕಲ್ ಇನ್ಫಾರ್ಮೇಷನ್ ಏನಿರ್ತದೆ ಅದು ಭಾಳ ಅಥೆಂಟಿಕೇಟೆಡ್ ಇರ್ತದೆ. ದಟ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸು ಈಸ್ ಎ ಹಾರ್ಡ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಸೊ ಹಾರ್ಡ್ ಇಂಟೆಲಿಜೆನ್ಸ್ ಅದು. ಆ ಟೈಪು ಆದ್ರೂ 100% ಫುಲ್ ಪ್ರೂಫ್ ಸಿಸ್ಟಮ್ ಇಲ್ಲ. ಏನು ಎಲ್ಲಿಯಾದರೂ ಈಗ ಸರ್ ಹೇಳಿದ್ರಲ್ಲ, ಅಲ್ಲಿವರೆಗೆ ಏನಪ್ಪ ಅಂದ್ರೆ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿಕೊಂಡು ಇದು ಮಾಡ್ಕೊಂಡು ಬಟ್ಟೆ ಬಿಚ್ಚಿ ಆಮೇಲೆ ಹೊಡಿತಿದ್ರೆ ಸೆಕ್ಯೂರಿಟಿ ಫೋರ್ಸ್ ಏನು ಮಾಡ್ತಾರೆ, ಅಲ್ಲಿ ಸೆಕ್ಯೂರಿಟಿ ಫೋರ್ಸ್ ಇರೋದಿಲ್ಲ. ನಾನು ಪೆಲ್ಗಮ್ 3-4 ಟೈಮ್ಸ್ ನಾನು ನೋಡೀನಿ. ಐ ವಾಸ್ ಪೋಸ್ಟೆಡ್ ಇನ್ ಶ್ರೀನಗರ್. ಅಲ್ಲಿ ಸೆಕ್ಯೂರಿಟಿ ಇದು ಪ್ಯಾಲ್ಗಮ್ ಬರಬೇಕಾದ್ರೆ ಒಂದು ಲಾಸ್ಟ್ ಏನಂತಂದರೆ ಒಂದು ಆರ್ಮಿ ಕ್ಯಾಂಪ್ ಇದೆ, ರಾಷ್ಟ್ರೀಯ ರೈಫಲ್ಸ್ ಅಂತಕ್ಕೊಂದು. ಓನ್ಲಿ ಡ್ಯೂರಿಂಗ್ ಯಾವುದಂತಂದರೆ ಅಮರ್ನಾಥ್ ಯಾತ್ರಾ, ಆ ಟೈಮ್ದಲ್ಲಿ ಎಂಟೈರ್ ರೂಟ್ದಲ್ಲಿ ಸೆಕ್ಯೂರಿಟಿ ಫೋರ್ಸ್ ಡಿಪ್ಲಾಯ್ ಆಗ್ತಾರೆ. ಈಗ ಟೂರಿಸ್ಟ್ ಪರ್ಪಸ್ ಸಲುವಾಗಿ ಸೆಕ್ಯೂರಿಟಿ ಫೋರ್ಸಸ್ ಈ ಎಲ್ಲಿ ಘಟನೆ ಆಗಿದೆ ಅಲ್ಲಿವರೆಗೆ ಇರೋದಿಲ್ಲ. ಆಮೇಲೆ ನೆಟ್ವರ್ಕ್ ಇರೋದಿಲ್ಲ. ಆಮೇಲೆ ಏನಂತಂದರೆ ಒಂದು ಸಲ ಬುಲೆಟ್ ಶಾಟ್ಸ್ ಫೈರಿಂಗ್ ಸ್ಟಾರ್ಟ್ ಆದ ಕೂಡಲೇ ದೆನ್ ದೇ ಹ್ಯಾವ್ ಎಸ್ಕೇಪ್ಡ್. ಅದಕ್ಕಿಂತ ಮೊದಲು ಇದು ಡ್ರಾಮಾ ಆಗಿದೆ ಅದು. ಮತ್ತು ಇನ್ನೊಂದು ಅಂದರೆ ಇದು ಈ ಥರ ಆರ್ಟಿಕಲ್ 370 ತೆಗೆದಾದ್ಮೇಲೆ ಈ ಥರ ಒಂದು ಹತ್ಯಾಕಾಂಡ ಆಗಿರೋದು, ಅದು ಟೂರಿಸ್ಟ್ ಯೂಶಲಿ ಅದನ್ನು ಆರ್ಮಿಯವ್ರ ಮೇಲೆ ತೋರಿಸ್ತಾ ಇದ್ರು, ಅಲ್ಲಿಂದ ಲೋಕಲೇಟ್ಸ್ ಮೇಲೆ ಇದಾಗ್ತಾ ಇತ್ತು. ಬಟ್ ಟೂರಿಸ್ಟ್ ಮೇಲೆ ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿರೋದು ಇದು ಐ ಥಿಂಕ್ ಇದು ಮೊದಲನೇ ಬಾರಿ ಅನ್ಸುತ್ತೆ. ಇಲ್ಲ ಆಗಿದೆ ಅಮರನಾಥ್ ಯಾತ್ರದ ಅಟ್ಯಾಕ್ ಆಗಿದೆ, ವೈಷ್ಣವಿ ಹೋಗ್ತಕ್ಕಂಥ ಗಾಡಿಯಲ್ಲಿ ಅಟ್ಯಾಕ್ ಆಗಿದೆ. ಅಂದ್ರೆ ಅವರು ಎಲ್ಲ ಯಾತ್ರಿಗಳು ಏನು ಹೊಂಟಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಬಟ್ ಇದು ಏನಪ್ಪ ಅಂದ್ರೆ ಡಿಫರೆಂಟ್ ಫಿಲ್ಮಿ ಸ್ಟೈಲ್ ಸೇರ್ಕೊಂಡು ಮಾಡಿರುವಂಥದ್ದು ಇದು. ಶ್ಯಾಮ್ ಸರ್, ಈಗ ಪ್ರಮುಖವಾಗಿ ಯಾವಾಗ ಇಲ್ಲಿ 370 ರದ್ದಾಗತ್ತಲ್ಲ, ಅಲ್ಲಿಂದ ಈ ಆಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಪಾಕಿಸ್ತಾನದವರ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2008ರಲ್ಲಿ ಆಗಿರುವಂಥ ಮುಂಬೈ ದಾಳಿಯ ಕೆಲವೊಂದಿಷ್ಟು ಮಾಸ್ಟರ್ ಮೈಂಡ್ಗಳು ಏನು ಇರ್ತಾರಲ್ಲ, ಅವರ ಕೈವಾಡದಿಂದ ಇದು ಆಗಿದೆ ಅಂತೇಳಿ. ಆಮೇಲೆ 370 ಕ್ಯಾನ್ಸಲ್ ಆದ ನಂತರ ಅಲ್ಲಿ ಒಂದು ಸಂಘಟನೆ ಆರಂಭ ಆಗುತ್ತೆ. ಅಂದರೆ 370 ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ ಆ ಸಂಘಟನೆಯಿಂದಲೇ ಆಗಿರುವಂಥ ಹತ್ಯೆ ಇದು. ಕಾಶ್ಮೀರದಲ್ಲಿ ಬೇರೆ ಕಡೆಗಿಂತ ಒಂದು ವಿಭಿನ್ನ ಪರಿಸ್ಥಿತಿ ಇದೆ. ಅಲ್ಲಿ ಲೋಕಲ್ಸ್ ಇದಾರಲ್ಲ, ಯಾರೋ ಒಬ್ರು ಹೇಳ್ದಾಗೆ ಪಾಕಿಸ್ತಾನ ಕಡೆಗೆ ವಾಲ್ತಾರೆ, ಎಲ್ಲ ವಿಷಯದಲ್ಲೂ ಅವ್ರ ಕಡೆಗೆ ವಾಲ್ತಾರೆ. ನಮ್ಮ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಾರಲ್ಲ, ಅವ್ರನ್ನು 100% ಇದು ಮಾಡೋಕ್ಕಾಗಲ್ಲ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ವೇಸ್ ಅಂಡ್ ಮೀನ್ಸ್ ಟು ಗೆಟ್ ದ ಕರೆಕ್ಟ್ ಇಂಟೆಲಿಜೆನ್ಸ್ ಅಂಡ್ ಟೇಕ್ ಎಫೆಕ್ಟಿವ್ ಮೆಷರ್ಸ್. ಬರೀ ಡಿಪ್ಲಾಯ್ಮೆಂಟ್ ಇದರಿಂದ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಇಂಚು ನಾವು ಕವರ್ ಮಾಡೋಕ್ಕಾಗಲ್ಲ. ಡಿಪ್ಲಾಯ್ಮೆಂಟ್ ಇರಬೇಕು. ಈಗ ಸಾಕಷ್ಟು ಅಮರ್ನಾಥ್ ರೂಟ್ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಆದರೆ ಕೆಲವು ಏರಿಯಾಗಳಿದೆ, ಕೆಲವು ಅದರಲ್ಲಿ ಸೆಕ್ಯೂರಿಟಿ ಹಾಗೆ ಇಡಕ್ಕೆ ಆಗೋದು ಇಲ್ಲ, ಅವ್ರಿಗೂ ಗೊತ್ತಿದೆ ಅದು. ಈಗ ಏನ್ ಮಾಡ್ಬೇಕಂದ್ರೆ ನಾವು ನಮ್ಮ ಎಂಟೈರ್ ಇಂಟೆಲಿಜೆನ್ಸ್ ಸಿಸ್ಟಮ್ಮು ಇದ್ರದ್ದು ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಬೇಕು. ವಿ ಹ್ಯಾವ್ ಟು ಗೆಟ್ ಅಪ್ಡೇಟೆಡ್ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ಕರೆಕ್ಟ್ ಆಕ್ಷನ್, ಫುಲ್ ಫ್ಲೆಡ್ಜ್ ಆಕ್ಷನ್. ನಾಟ್ ಸುಮ್ಮನೆ ಹೋಗಿ ಬಂದೆ, ಇದು ಮಾಡಿದೆ, ಅದು ಮಾಡಿದೆ, ಅದೆಲ್ಲ ಅವ್ರು ಯಾರಿಗೆ ಬೇರೆ ದೇಶಗಳು ಹೇಗೆ ಫುಲ್ ಫ್ಲೆಡ್ಜ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಆ ಥರ ಮಾಡಿ ಅವ್ರಿಗೆ ದುರ್ಬಲರಾಗಿ ಮಾಡಬೇಕು. ಇನ್ನೊಂದ್ಸರಿ ಗನ್ ಎತ್ತೋ ಹಂಗೆ ಆಗಬಾರ್ದು ಆ ಥರ. 71 ಆಗಿದ್ದಕ್ಕೆ ಎಷ್ಟು ವರ್ಷ, ಒಂದು 20-30 ವರ್ಷ ಏನು ಮಾತಾಡ್ತಿರ್ಲಿಲ್ಲ. ಈಗ ತಿರ್ಗಾ ಹೆಚ್ಚು ಮಾಡಿದ್ದಾರೆ. ನಾವು ಅವ್ರನ್ನ ಎಕನಾಮಿಕಲಿ ಎಲ್ಲ ರೀತಿಯಲ್ಲೂ ವೀಕ್ ಮಾಡಬೇಕು. ಎಕನಾಮಿಕಲಿ ದೇ ಆರ್ ಕ್ವೈಟ್ ವೀಕ್, ಬೇರೆದ್ರಲ್ಲೂ ನಾವು ವೀಕ್ ಮಾಡಬೇಕು. ಇನ್ನೊಂದು, ಅವರಿಗೆ ಬೇಕಾದಷ್ಟು ಧನ ಸಹಾಯ ಬರ್ತಾ ಇದೆ. ಟೆರರಿಸ್ಟೇ ಅಲ್ಲಿ ಅವರಿಗೆ ಆರ್ಮಿ ಇದ್ದಂಗಿದ್ದಾರೆ. ಟೆರರಿಸ್ಟ್ ಇಸ್ ಲೈಕ್ ಆರ್ಮಿ. ಸೊ ಆ ಲಿಂಕ್ನ ಕಟ್ ಮಾಡಬೇಕು. ಅದಕ್ಕೆ ಬೇರೆ ದೇಶಗಳು, ಮಿತ್ರ ರಾಷ್ಟ್ರಗಳು ಇದು ಎಲ್ಲ ಮಾಡಬೇಕು. ಸೊ ಇಟ್ ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್. ಇಟ್ ಈಸ್ ನಾಟ್ ವೆರಿ ಸಿಂಪಲ್. ಅವ್ರು ಬಂದು ಹೊಡೆಯೋದಲ್ಲ, ಬಂದು ಹೊಡೆಯೋದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು, ಹೇಗೆ ಸಹಾಯ ಮಾಡೋದು, ಅದನ್ನೆಲ್ಲ ಕಟ್ ಮಾಡಬೇಕು. ಆಲ್ ರೂಟ್ಸ್ ಹ್ಯಾವ್ ಟು ಬಿ ಬ್ಲಾಕ್ಡ್. ಆವಾಗಲೇ ಆಗೋದು. ಇಲ್ಲದ್ರೆ ಇದು ನಡೀತಾನೆ ಇರುತ್ತೆ, ಸ್ವಲ್ಪ ಹೆಚ್ಚುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಆಗಿರೋದೀಗ. ಸೊ ಇದನ್ನು ಬಹಳ ಉನ್ನತ ಮಟ್ಟದಲ್ಲಿ ನಮ್ಮ ಗೌರ್ಮೆಂಟು ಡಿಸ್ಕಸ್ ಮಾಡಿ
ಪ್ರಾಬಬ್ಲಿ ದೇ ಮಸ್ಟ್ ಬಿ ಡೂಯಿಂಗ್ ಟುಡೇ ಟುಮಾರೋ ಆ ಥರ ಮಾಡಬೇಕು. ಇಲ್ಲ ಇದ್ರೆ ಇದೊಂಥರ ಈ ಕಾಲಲ್ಲಿ ಹುಣ್ಣು ಬಂದಂಗೆ ಚರಿತಾ ಇದ್ರೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಆ ಥರ ಅಲ್ಲ. ಇದನ್ನ ನಿರ್ಮೂಲ ಮಾಡಬೇಕು. ಅದು ನನ್ನ ಸಿಂಪಲ್ ಇದು. ಅಲ್ಲಿ ಏನಿದೆ ಮಾತಾಡಿ ಹೇಳಿ. ಅಲ್ಲಿ ಏನಿದೆ, 3 ಗೌರ್ಮೆಂಟ್ ಇದಾವೆ ಪಾಕಿಸ್ತಾನದಲ್ಲಿ. ಒಂದೇ ಸರ್ಕಾರ ಇಲ್ಲ. ಒಂದು ISI ಗೌರ್ಮೆಂಟು, ಅವ್ರದ್ದೇ ಒಂದು ನಡೆಸ್ತಾರೆ. ಒಂದು ಟೆರರಿಸ್ಟ್ ಗೌರ್ಮೆಂಟು, ಇನ್ನೊಂದು ಎಲೆಕ್ಟೆಡ್ ಗೌರ್ಮೆಂಟು. ಇವು 3 ಗ್ರೂಪ್, 3 ಒಂದಕ್ಕೊಂದು ತಾಳಿಲ್ಲ ಮೇಲಿಲ್ಲ. ಅವ್ರ ಮಾತು ಕೇಳಿದ್ರೆ ಅವ್ರು ಗೌರ್ಮೆಂಟ್ ಕೆಡುತ್ತಾರೆ. ಈಗ IS ದವ್ರು ಬೇಡಾಗಿತ್ತು ಅಂದರೆ ಅವ್ರನ್ನ ಕೆಡುತ್ತಾರೆ, ಮತ್ತೊಬ್ಬನೇ ಲಿಫ್ಟ್ ಮಾಡಿ ಮತ್ತೊಬ್ಬನ ತಂದು ಕುಡಿಸ್ತಾರೆ. ಅವನಿಗೆ ಯಾರು ಅವ್ನು ಚಮಚ ಆಗಿದ್ದಾನೆ ಅವ್ನು ತಂದು ಕುಡಿಸ್ತಾರೆ. ಸೊ ಈ ಥರ ಇರೋದ್ರಿಂದ ಟೆರರಿಸ್ಟೂ ಅವ್ರ ಕಂಟ್ರೋಲದಲ್ಲಿಲ್ಲ. ಅವರು ಪಾಕಿಸ್ತಾನ ಕಂಟ್ರೋಲದಲ್ಲಿ ಟೆರರಿಸ್ಟ್ ಇಲ್ಲ. ಇವ್ರು ಹೇಳ್ದಂಗೆ ಅವರು ಕೇಳೋದಿಲ್ಲ. ಅವ್ರಲ್ಲೇ ನೀವು ಪ್ರತಿ ತಿಂಗಳು ನೋಡ್ರಿ, ದಿನ ಅಲ್ಲೇನು ಬಾಂಬ್ ಬೀಳ್ತವೆ, ಎಷ್ಟು ಬ್ಲಾಸ್ಟ್ ಆಗ್ತವೆ ಎವ್ರಿ ಡೇ. ಬಲೂಚಿಸ್ತಾನದಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಕಡೆನೂ, ರಾವಲ್ಪಿಂಡಿಯಲ್ಲಿ ಲಾಸ್ಟ್ ಟೈಮ್ ಆಯಿತು, ಲಾಸ್ಟ್ ಮಂತು 45 ಜನ ಸತ್ತರು. ಸೊ ಹೀಗೆ ಎಲ್ಲ ಕಡೆನೂ ಅವ್ರದ್ದು ನಡೀತಾ ಇದೆ. ಅದಕ್ಕೆ ಇವು ಗೌರ್ಮೆಂಟ್ ಒಂದು ಏನಾರ ಐಡಿಯಾ ಮಾಡಿ ಇಂಟರ್ನ್ಯಾಷನಲ್ ಕಡೆ ಸಪೋರ್ಟ್ ತೊಗೊಂಡು ಒಂದು ಏನಾಗೋದಾಗಲಿ ಒಮ್ಮೆ ಹಾಕಿಬಿಡ್ಬೇಕು ಫುಲ್. ಏನು ಟೆರರಿಸ್ಟ್ ಏನೇನು ನಮ್ಮಲ್ಲೆಲ್ಲ ಮಾಹಿತಿ ಇದೆ. ನಮ್ಮಲ್ಲಿ IBಯಲ್ಲಿ ರಾದಲ್ಲಿ ಎಲ್ಲ ಮಾಹಿತಿ ಇದೆ. ಎಲ್ಲೆಲ್ಲಿ ಅವ್ರ ಟಾರ್ಗನೇಷನ್ ಕ್ಯಾಂಪ್ಗಳಿದ್ದಾವೆ, ಟೆರರಿಸ್ಟ್ ಕ್ಯಾಂಪ್, ಆಲ್-ಖೈದಾ ಅಲ್ಲಿ ಉಳಿದ ISIS ಆಗಲಿ, ಎಲ್ಲ ಕ್ಯಾಂಪ್ಗಳದ್ದು ಎಲ್ಲ ಮಾಹಿತಿ ಇದೆ ನಮ್ಮ ಮಿಲಿಟ್ರಿಯಲ್ಲಿ, ಆಫೀಸರ್ಸಲ್ಲಿ ಎಲ್ಲ ಇದೆ. ಒಮ್ಮೆ ಫ್ರೀ ಹ್ಯಾಂಡ್ ಕೊಟ್ಟು ಅವ್ರನ್ನೆಲ್ಲ ಒಡು ಸ್ಮ್ಯಾಶ್ ಮಾಡಲಿ. ವಾರ್ ಮಾಡೋದೇನು ಬೇಕಾಗಿಲ್ಲ, ಇವರೇ ಅಟ್ಯಾಕ್ ಮಾಡಿ ಎಲ್ಲ ಸ್ಮ್ಯಾಶ್ ಮಾಡಲಿ. ಸೊ ಯಾಕೆ ಆಗ್ತಾ ಇಲ್ಲ ಅಂತ ಹಂಗೇಳಿ, ಈಗ ಇಸ್ರೇಲ್ ಥರ ಯಾಕೆ ಆಗ್ತಾ ಇಲ್ಲ, ಯಾಕೆ ಆ ನಿರ್ಧಾರಕ್ಕೆ ಬರ್ತಾ ಇಲ್ಲ ಅಂತ? ಯಾಕೆ ಆಗ್ತಾ ಇಲ್ಲ ಅಂದರೆ, ಇದರಲ್ಲಿ ಟೆರರಿಸ್ಟ್ನ ಬ್ರೀಡ್ ಮಾಡ್ತಕ್ಕಂಥ ಕೆಲವೊಂದು ಆರ್ಗನೈಸೇಷನ್ಸ್, ಅವರು ಲೀಡರ್ಸ್ ಇರ್ತಾರಲ್ಲ, ಅವರು ಎಲಿಮಿನೇಟ್ ಆದ ನಂತರ ಇವು ಗ್ರೂಪ್ಗಳು ತನ್ನಷ್ಟೇ ಕೊಲಪ್ಸ್ ಆಗ್ತವೆ. ಲೀಡರ್ ಈಗ ಹಫೀಜ್ ಸಯೀದೇ ತಗೋರಿ ನೀವು. ಹಫೀಜ್ ಸಯೀದ್ನ ಇಂಟರ್ನ್ಯಾಷನಲ್ ವಾಂಟೆಡ್ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ನಿಮ್ಗೆ ಅಪೋಸಿಟ್ ಯಾರು ಬಂದರು? ಚೈನಾದವ್ರು ಬಂದರು. ಸೊ ಈ ಜಿಯೋ ಪೊಲಿಟಿಕ್ಸಲ್ಲಿ ಒಂದು ದೇಶನ ಕೆಳಗೆ ತೋರಿಸೋದಕ್ಕೆ ಇದು ಮಾಡೋಕ್ಕೆ ಅವರು ಹಫೀಜ್ ಸಯೀದ್ ಸಪೋರ್ಟದಲ್ಲಿ ಚೈನಾ ಬಂತು. ದೆನ್ ವಾಟ್ ಹ್ಯಾಪನ್ಸ್, ಈ ಇಸ್ರೇಲ್ ಆಗಲಿ ಅಮೇರಿಕಾ ಆಗಲಿ, ಈ ಅಮೇರಿಕಾದವರು ಉಸಾಮಾ ಬಿನ್ ಲಾಡನ್ ಹೊಡೆದ್ರಲ್ಲ, ಎಲ್ಲಿ ಹೊಡೆದ್ರು? ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಅವರಿಗೆ ಶೆಲ್ಟರ್ ಕೊಟ್ಟಿತ್ತು, ಅಲ್ಲಿ ಬಂದು ಹೊಡೆದ್ರು. ಅದೇ ಥರ ಇಸ್ರೇಲ್ದವರು ಏನಂತಂದ್ರೆ, ಅವರು ಯಾವ್ಯಾವ ಟೆರರ್ ಲೀಡರ್ಸ್ನ ಎಲಿಮಿನೇಟ್ ಮಾಡ್ಯಾರ, ಅವು 10 ವರ್ಷ ಆದ ನಂತರ ಗೊತ್ತಾಗ್ತದೆ. ಇದರಿಂದ ಮೋಸ್ಟ್ ಪ್ರಾಬಬ್ಲಿ ಅದು ಯಾವುದು ಇಂಟೆಲಿಜೆನ್ಸ್ ಏಜೆನ್ಸಿ ಇದೆಯಲ್ಲ, ಮುಷಾದ್ ಇಂಟೆಲಿಜೆನ್ಸ್ ಏಜೆನ್ಸಿ ಇಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್. ಅದು ಇವನ್ ಅಮೇರಿಕಾ ಕೂಡ ಅವ್ರ ಇಂಟೆಲಿಜೆನ್ಸ್ ಸಪೋರ್ಟ್ ತೊಗೊತದ. ಅದ್ರಂಗೆ ಇದನ್ನ ಏನಪ್ಪ ಅಂದ್ರೆ ಲೀಡರ್ಸ್ ಎಲಿಮಿನೇಟ್ ಆಗಬೇಕು ಅಂದಮೇಲೆ ಅದ್ರ ಛೋಟ ಲೀಡರ್ಸ್ ಏನಪ್ಪ ಅಂದ್ರೆ ಅವ್ರಿಗೇನೋ ಧೈರ್ಯ ಸಾಲೋದಿಲ್ಲ. ಆ್ಯಂಡ್ ಮೋರ್ ಓವರ್ ಒಂದು ನೇಷನ್, ಒಂದು ಪಾಕಿಸ್ತಾನ ಒಂದು ISI ಅಂತ ಒಂದು ಡಿಪಾರ್ಟ್ಮೆಂಟೇ ಇದೆ ನಮ್ಮಲ್ಲಿ, ರಾಂಗ್ ಆ ಟೈಪು. ಇವರು ಫಂಡ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಇಂಡೈರೆಕ್ಟ್ಲಿ. ಕಾರ್ಗಿಲ್ ವಾರದಲ್ಲಿ ಸಿಕ್ಕಾಕೊಂಡ್ರಲ್ಲ ಅವರು. ಆ್ಯಕ್ಚುಲಿ ರೆಗ್ಯುಲರ್ ಆರ್ಮಿನೇ ಕಳಿಸಿ ಇವ್ರಿಗೆ ಏನು ಸಂಬಂಧ ಇಲ್ಲ, ನಮ್ಮ ಆರ್ಮಿಗೆ ಹೋಗಿಲ್ಲ, ಆ ಟೈಪ್ ಈ ಟೈಪ್ ಅಂತ ಮೊದಲು ಸ್ಟೇಟ್ಮೆಂಟ್ ಏನು ಕೊಟ್ಟರು. ಬಾದ್ಮೇಲೆ ಅವ್ರ ಡೆಡ್ ಬಾಡಿದಲ್ಲೆಲ್ಲ ಆರ್ಮಿ ಐ ಕಾರ್ಡ್ಗಳು ಸಿಕ್ಕು, ಆರ್ಮಿದವರು ಇದ್ದರು ಅವರು. ಇವ್ರು ಏನಪ್ಪ ಫ್ರೀಡಮ್ ಫೈಟರ್ಸು, ಜಿಹಾದಿಗಳು, ನಮ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲ, ಆ ಟೈಪ್ ಈ ಟೈಪ್ ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ತಾರೆ ಅವರು. ಆ್ಯಕ್ಚುಲಿ ಇವರು ಟೆರರಿಸ್ಟ್ ಆಪ್ರೇಟ್ ಮಾಡೋದು ಬೇರೆ ಆಗ್ತದೆ, ಬಟ್ ಆರ್ಮಿ ಅಂಡರ್ ಗೈಡೆನ್ಸ್ ಆಫ್ ಆರ್ಮಿ ಆಗ್ತದಲ್ಲ ಅದು. ಸೊ ಇಟ್ ಟೇಕ್ಸ್ ಡೀಪ್ ಇನ್ಸೈಡ್ ಸ್ಟ್ರೈಕ್ ಮಾಡಬೇಕು. ನಮ್ಮ ತಿಳಿದ ಮಟ್ಟಿಗೆ ಈಗ ಅವ್ರನ್ನ ಏನಂತಂದರೆ ದೊಡ್ಡ ಲೀಡರ್ಸ್ನ ಎಲಿಮಿನೇಟ್ ಮಾಡೋದು ಈಸ್ ಒನ್ ಆಫ್ ದ ಆಪ್ಷನ್. ಬಟ್ ಕೆಲವೊಂದು ಟೈಮ್ ಈ ಟೆರರಿಸಮ್ ಸಕ್ಸಸ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ಅಮೇರಿಕಾ ಅಂತ ದೇಶ, ಅಫ್ಘಾನಿಸ್ತಾನದಲ್ಲಿ ಏನಾಯಿತು? ನೋಬಡಿ ಹಸ್ ಕ್ಯಾಪ್ಚರ್ಡ್ ಅಫ್ಘಾನಿಸ್ತಾನ್ ಸೋಫಾರ್ ಅಂತ ಹೇಳ್ತಾರೆ. ಸೊ ದೇ ಹ್ಯಾವ್ ಟು ಗೋ ಬ್ಯಾಕ್. ಏನಪ್ಪ, ದೇ ಕುಡ್ ನಾಟ್ ಸಸ್ಟೈನ್ ಮಿಲಿಟರಿ ಎಕ್ಸ್ಪೆಂಡಿಚರ್. ಸೊ ಇವೆಲ್ಲ ಹ್ಯೂಮನ್ ಚಾಲೆಂಜಸ್ ಇದೆ, ಎಕನಾಮಿ ಇದೆ, ಅಲ್ಲಿದು ಈಗ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇದೆ. ಸೊ ವಿ ಹ್ಯಾವ್ ಟು ಥಿಂಕ್ ಸೋ ಮೆನಿ ಥಿಂಗ್ಸ್. ಎಸ್ ಸಂದೀಪ್ ಅವರು, ಈಗ ಸಹಜವಾಗಿ ವಿಶ್ವ ಗಮನ ಸೆಳೆಯೋದಕ್ಕೆ ಮಾಡಿದಾರಂತ ಆ ರೀತಿಯ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಂದರೆ ಪ್ರವಾಸಿಗರಿಗೆ ಭಾರತ ಅನ್ನೋದು ಸೇಫ್ ಅಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡೋದು. ಯಾಕಂದರೆ ಈಗ ಅಮೆರಿಕದ ಉಪಾಧ್ಯಕ್ಷರು ಭಾರತ ಪ್ರವಾಸದಲ್ಲಿದ್ದಾರೆ, ಆ ಮೂಮೆಂಟಲ್ಲಿ ಆಗಿರುವಂಥ ಘಟನೆ ಇದು. ಸರ್, ಖಂಡಿತ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಎಸ್, ಹೌದು.
ಇನ್ನೊಂದು ಥರ ಏನು ಹೇಳಬೇಕು ಅಂದರೆ ಲೋಕಾರೂಢಿ ಮಾತಲ್ಲಿ ಮನೆಯಲ್ಲಿ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊತೀವಿ ಎಷ್ಟೇ ಇದು ಮಾಡ್ತೀವಿ ಅಂತಂದರೆ ಎಲ್ಲಿಂದನೋ ಒಂದು ಇರುವೆ ಬರುತ್ತೆ, ಎಲ್ಲಿಂದನೋ ಒಂದು ನೊಣ ಬರುತ್ತೆ. ಬಟ್ ಅದಕ್ಕೆ ಸೋರ್ಸ್ ಅಂತ ನಾವು ಹೋಗಿದ್ದೀವಿ ಅಂತಂದಾಗ ಅಲ್ಲಿ ಒಂದು ಗೂಡು ಸಿಗುತ್ತೆ, ಅದನ್ನು ಒಡೆದಾಗ ಸರ್ ಹೇಳ್ದಂಗೆ ಆ ಗೂಡು ಹೊಡೆದಾಗ ಖಂಡಿತ ಎಲಿಮಿನೇಟ್ ಆಗುತ್ತೆ. ಸೊ ಖಂಡಿತ ನಮ್ಮ ದೇಶ ತುಂಬ ಸೇಫೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಅದಕ್ಕೆ ಇದು ಮಾಡ್ತೀವಿ. ಎಲ್ಲೋ ಒಂದು ಜಾಗದಲ್ಲಿ ಎಲ್ಲೋ ಒಂದು ಕಡೆ ನೊಣ ಅಂತ ಬರುತ್ತೆ, ಅದಕ್ಕೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಐ ಆಮ್ ಶೂರ್ ದೇ ವಿಲ್ ಟೇಕ್ ದ ನೆಸೆಸರಿ ಆ್ಯಕ್ಷನ್ಸ್ ಆನ್ ದಟ್. ಎಸ್ ಶ್ಯಾಮ್ ಸರ್, ಈಗ ಪ್ರಮುಖವಾಗಿ ಮುಂಬೈಯ ಮಾಸ್ಟರ್ ಮೈಂಡ್ ಇದ್ನಲ್ಲ ರಾಣನನ್ನ ಅಮೆರಿಕದಿಂದ ಇಲ್ಲಿ ಭಾರತಕ್ಕೆ ಕರೆತಂದ ಆದ ನಂತರ ಬಹುಶಃ ಆ ಒಂದು ಪ್ರತಿಕಾರ ಇರಬಹುದಾ ಹೇಗೆ ಅಂತೇಳಿ? ಹಲೋ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈ 2008ರಲ್ಲಿ ಮಾಡಿದಂಥ ಒಂದು ಮಾಸ್ಟರ್ ಮೈಂಡ್ ಇದೆಯಲ್ಲ, ಈ ರಾಣನನ್ನ ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಆದ ನಂತರ ಅದರ ಒಂದು ಪ್ರತಿಕಾರದಿಂದಾಗಿ ಈ ರೀತಿಯ ಒಂದು ಘಟನೆ ಆಗಿರಬಹುದಾ ಹೇಗೆ ಅಂತೇಳಿ ಏನು ಅವ್ರದ್ದು ಏನು ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕರಾರುವಾಕ್ಕಾಗಿ ಹೇಳಕ್ಕಾಗಲ್ಲ. ಇದು ಬಹಳ ದಿನದಿಂದ ನಡೀತಾ ಇದೆ, ಅದರಿಂದಾನೇ ಇದಾಯ್ತು ಅಂತ ಹೇಳಕ್ಕಾಗಲ್ಲ. ಈ ತರದ್ದು ಅವ್ರದ್ದು ಪ್ಲಾನ್ ಅಲ್ಲಿ ಇದ್ದೇ ಇರುತ್ತೆ. ಇದೇ ಲಾಸ್ಟ್ ಅಲ್ಲ, ಇನ್ನು ಯಾಕೆಂದ್ರೆ ಈ ಸಂಘಟನೆಯಲ್ಲಿ ಈಗ ಏನು ರಾಣ ಇದಲ್ಲ, ಆ ಸಂಘಟನೆಯಲ್ಲಿ ಮೊನ್ನೆ ಆಗಿರುವಂತ ಘಟನೆಯಲ್ಲಿ ಉಗ್ರರಲ್ಲಿ ಆತನೊಬ್ಬ ಇದ್ದ, ಈತನಿಗೆ ಕ್ಲೋಸ್ ಆದ. ಈ ರಾಣ ಇಸ್ ಒನ್ ಆಫ್ ದಿ ಸೋ ಮೆನಿ ಪೀಪಲ್ ಇನ್ ದ ಚೈನ್. ಹೌದು. ಆದ್ರಿಂದ ಇದ್ರೆ ಅವನು ಬಂಧಿಸಿದ್ರಿಂದ ಇದಾಯ್ತು ಅಂತ ಹೇಳಕ್ಕಾಗಲ್ಲ. ಇದು ನಡೀತಿರುತ್ತೆ. ಇದಕ್ಕೆ ಮದ್ದೇನಂದ್ರೆ ಅದೇ ಹೇಳಿದ್ನಲ್ಲ, ಮೂಲದಲ್ಲೇ ಹೊಡಿಬೇಕು, ಆಮೇಲೆ ಲಿಂಕ್ ಎಲ್ಲ ಕಟ್ ಮಾಡಬೇಕು, ಅದೆಲ್ಲ ಸರಿ ಹೋಗುತ್ತೆ. ನಾವು ಹಾಗೆ ಒಂದೇ ಇದನ್ನ ಬೇರೆ ಬೇರೆಯಾಗಿ ಯೋಚನೆ ಮಾಡಿದ್ರೆ ಇದೊಂದು ಇನ್ಸಿಡೆಂಟು ಇದನ್ನ ಸರಿ ಮಾಡ್ಬೇಡ ಸಾಕಾಗುತ್ತೆ, ಹಾಗಾಗಲ್ಲ. ಜಡ ನಿಕಾಲ್ನ ಅಂತಲ್ಲ, ಬೇರಿನಿಂದ ಕಿತ್ತೆಸಿಬೇಕು, ಅದು ಆಗ ಆಗುತ್ತೆ. ಅದನ್ನ ನಮ್ಮ ಸಶಸ್ತ್ರ ಸೇನೆ, ನಮ್ಮ ಇದು ಸರ್ಕಾರದ ಅಧಿಕಾರಿಗಳು ಇವರೆಲ್ಲ ದೇ ಆರ್ ಕೇಪಬಲ್. ಸೊ ಹೋಪ್ಫುಲಿ ಇನ್ ಕಮಿಂಗ್ ಡೇಸ್ we will see some positive action. ಮಾಲ್ಗತಿ ಸರ್, ಈ ಎಲ್ಲ ರಾಜಕೀಯವನ್ನು ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಏನು ಮಾಡಬೇಕು, ಯಾವ ರೀತಿಯಾಗಿ ಮತ್ತೆ ಆ ರೀತಿಯ ಘಟನೆ ಆಗಬಾರ್ದು, ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಏನು ಮಾಡಬೇಕು? ಖಂಡಿತ ಎಲ್ಲ ಪಕ್ಷಗಳನ್ನು ಮೀಟಿಂಗ್ ಕರಿಬೇಕು. ದೇಶದ ಚುಕ್ಕಾಣಿ ಹಿಡಿದಂಥ ಪ್ರೈಮ್ ಮಿನಿಸ್ಟರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಎಲ್ಲ ಪಾರ್ಟಿಗಳನ್ನು ಮೀಟಿಂಗ್ ಕರೆದು ಎಲ್ಲ ಅದು ಒಪಿನಿಯನ್ ತಗೊಳ್ಳಿ. ಎಲ್ಲರದ್ದು ಅನುಭವ ಇದೆ, ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅವರ ಸಾಕಷ್ಟು ಅನುಭವ ಇದೆ, ಹಿಂದಾದಂಥ ಘಟನೆಗಳ ಬಗ್ಗೆ ಇದೆ. ಜನರಲ್ಸ್ಗಳನ್ನು ಕರೆಸಲಿ, ಬೇಕಾದಷ್ಟು ಜನರಲ್ಸ್ ಇದ್ದಾರೆ ರಿಟೈರ್ಡ್ ಆದವರು, ಅವ್ರನ್ನ ಕರೆಸಿ ಅವ್ರ ಒಪಿನಿಯನ್ ತಗೊಳ್ಳಿ, ಮಾಡ್ಕೊಂಡು ಒಂದು ಫಾರ್ಮ್ ಡಿಸಿಷನ್ ತೊಗೋಬೇಕು. ಇದು ಮತ್ತು ಇಂಟರ್ನ್ಯಾಷನಲ್ ಚೆನ್ನಾಗಿದೆ, ನಮ್ಮದು ರಿಲೇಷನ್ ಎಲ್ಲ ಕಡೆಯೂ ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ಚೆನ್ನಾಗಿದೆ, ಎಕ್ಸೆಪ್ಟ್ ಚೈನಾ ಬಿಟ್ಟರೆ ವಿ ಆರ್ ಹ್ಯಾವಿಂಗ್ ಗುಡ್ ರಿಲೇಷನ್ ವಿತ್ ಆಲ್ ನೇಷನ್ಸ್. ಸೊ ಹೀಗಾಗಿ ಫರ್ಮ್ ಆಗಿ ಆ್ಯಕ್ಷನ್ ತೊಗೋಬೋದು, ಅದೇನು ದೊಡ್ಡ ವಿಷಯನೆಲ್ಲ. ಮಾಡ್ತಾರೆ ನನ್ನ ಲೆಕ್ಕದಲ್ಲಿ, ದೇ ಆರ್ ಇಟ್ ಗೋಯಿಂಗ್ ಟು ಬಿ ಹ್ಯಾಪನ್. ಈ ಸಲ ಭಾಳ ಸೀರಿಯಸ್ ತೊಗೊಳಂಗೆ ಕಾಣ್ತದೆ. ಬಟ್ ಆದಷ್ಟು ಬೇಗ ಆಗ್ಬೇಕು, ಅದು ಬೇಗ ಆಗಬೇಕು. ಜನರಿಗೂ ಒಂಥರ ಒಳ್ಳೇದು ಮಾಡ್ಯಾನಪ್ಪ ಅಂತ ಅನ್ನಿಸ್ಬೇಕು. ಈ ಮೋದಿದು ಸ್ವಲ್ಪ ತೋರಿಸ್ಬೇಕು ಇದರಲ್ಲಿ. ಇಸ್ರೇಲ್ ನೋಡಿ ಆದರೂ ಕಲಿಬೇಕು. ಹಾಂ, ಕಲಿಬೇಕು. ನಾವು ಒಂದು ಚಿಕ್ಕ ದೇಶ ರೀ, ನಮ್ಮದು ಒಂದು ಬೆಂಗಳೂರು ಅಷ್ಟು ಇಲ್ಲ, ಇಸ್ರೇಲ್ ಬೆಂಗಳೂರು ಅಷ್ಟು ಇಲ್ಲ. ಅವ್ರು ಇಡೀ ಜಗತ್ತನ್ನು ನಡಗಿಸ್ತಾರೆ, ಹೌದು, ಯಾರನ್ನೂ ಕೇರ್ ಮಾಡಿಲ್ಲ ಅವರು. ಹೌದು, ಯಾರನ್ನೂ ಕೇರ್ ನೋಡಿ, ಮೊನ್ನೆ ಪ್ರೆಸಿಡೆಂಟ್ ಸದ ಕೇರ್ ಮಾಡಿಲ್ಲ ಅವರು. ಹೌದು, ಹೌದು. ಹೀಗಿರುವಾಗ ಸ್ವಲ್ಪ ಒಂಚೂರು ಇದನ್ನು ತಡೆಗಟ್ಟಬೇಕಂದ್ರೆ ನಾವು ಹೆಂಗೆ ಮಾತಾಡ್ತೀವಿ ಅದು ಕಾರ್ಯರೂಪದಲ್ಲಿ ತರಬೇಕು. ಅದನ್ನು ಅಂದಾಗಲೇ ಅದು ಸ್ಟಾಪ್ ಆಗೋದು. ಬರ ರಾಜಾರೋಷವಾಗಿ ಮಾತಾಡೋದು, ನಮ್ಮ ಹೆಂಗೆ ನೈ ಹೊಡೆಯಂಗೆ ಹಾಗೆ ಭಾಷಣ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇಂಟರ್ನ್ಯಾಷನಲ್ ಚೆನ್ನಾಗಿ ರಿಲೇಷನ್ ಇದೆ, ಅದನ್ನು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡಿಕೊಂಡು ಮೂಲಕ್ಕೆ ಕೈ ಹಾಕಬೇಕು ಅಂತ ಹೇಳ್ತಾರೆ. ಹಾಂ, ಮೂಲಕ್ಕೆ ಕಿತ್ತಾಕಬೇಕು. ಏನಿದೆ ಅಲ್ಲಿ 99% ಎಲ್ಲ ಒಂದೇ ಕಮ್ಯುನಿಟಿಯವರು ಇದ್ದಾರೆ. ನಾ ಹೇಳಿದ್ನಲ್ಲ ಆಗಲೇ 50ಕ್ಕೆ ಒಂದು 70% ಸ್ಟಿಲ್ ಇನ್ನು ಪಾಕಿಸ್ತಾನ ಓರಿಯೆಂಟೆಡ್ ಇದ್ದಾರೆ. ಅವರೆಲ್ಲ 70% ಪಾಕಿಸ್ತಾನ ಓರಿಯೆಂಟೆಡ್ ಇದ್ದಾರೆ. ಒಂದು 30% ನಮ್ಮ ಕಡೆ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಇದೋ ಜನ ಇದ್ದಾರೆ. ಅಲ್ಲಿ ಯಾರೂ ಹಿಂದೂಗಳಿಲ್ಲ. ಹಿಂದೂಗಳು ಎಲ್ಲ ಪಂಡಿತರನ್ನೆಲ್ಲ ಓಡಿಸ್ಬಿಟ್ರು. ಅವಾಗೆ ಓಡಿಸಿದ ಮೇಲೆ ಇವ್ರು ಒಳ್ಳೆ ಶೆಲ್ಟರ್ ಕೊಟ್ಟು ಅವ್ರನ್ನ ಅಲ್ಲಿ ಕಳಿಸ್ಲಿಲ್ಲ. ಅವರು ಹೋಗೋ ಧೈರ್ಯ ಮಾಡಲಿಲ್ಲ. ಇವನು ಕೆಲವೊಂದು ಮನೆಗಳು ಕಟ್ಸಿದ್ರು, ಅವರು ಹೋಗಿ ಶೆಲ್ಟರ್ ಆಗಲಿಲ್ಲ.
ಇವ್ರು ಯಾಕೆ ಈ ಸ್ಲಮ್ ಗಿಮ್ಮದಲ್ಲಿ ನಮ್ಮಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ, 145 ಕೋಟಿ ಜನಸಂಖ್ಯೆ. ನಾವು ಫ್ರೀ ನಿಮಗೆ ಕಾಶ್ಮೀರದಲ್ಲಿ ಇರ್ಲಿಕ್ಕೆ ಕೊಡ್ತೇವೆ, ಮನೆ ಕಟ್ಟಿಸಿ ತಿಂಗಳ ಒಂದು 10,000 ರೂಪಾಯಿ ನಿಮಗೆ ಇದು ಲೈವ್ಲಿಹುಡ್ ಕೊಡ್ತೇವೆ, ಪೆನ್ಷನ್ ಕೊಡ್ತೇವೆ ಅಂತಂದು ಅಲಾವ್ ಮಾಡಿದ್ರೆ ಬೇಕಾದ ಜನ ಹೋಗಿ ಅಲ್ಲಿ ಇರ್ತಾರೆ. ಸ್ಲಮ್ ಇರುವಂಥ ಎಲ್ಲ ಜನಗಳಲ್ಲಿ ಹೋಗಿರ್ತಾರೆ. ಅದು ಮೆಜಾರಿಟಿ ಮಾಡಬೇಕು. ಸ್ವಲ್ಪ ಒಂದೇ ಕಮ್ಯುನಿಟಿ ಅವ್ರದ್ದು ಜಾಸ್ತಿ ಆಗ್ಬಿಟ್ಟದೆ. ಇನ್ನೂ ಒಂದು ಕಮ್ಯುನಿಟಿ ಅವ್ರು ಬರಲಿ, ಅಲ್ಲಿ ಇನ್ನೊಂದು ಗ್ರೂಪ್ ಬರಲಿ, ಬಂದಾಗ ಅವಾಗ ಬ್ಯಾಲೆನ್ಸ್ ಆದಾಗ ಅದು ಇದು ಎಲ್ಲ ತಳ್ಳಲಿಕ್ಕೆ ಆಗ್ತದೆ. ಅವರೆಲ್ಲ ಎಷ್ಟೇ ಇದ್ರೂ ಸದಾ ಅವರು ಎಷ್ಟೇ ಜನಸಂಖ್ಯೆ ಇದ್ರೂ ದೇ ಆರ್ ರಿಲಿಜಿಯಸ್ ಓರಿಯೆಂಟೆಡ್ ಪೀಪಲ್. ಅವ್ರಿಗೆ ದೇಶ ಮುಖ್ಯ ಅಲ್ಲ, ಮೊದಲು ಧರ್ಮನೇ ಮುಖ್ಯ ಅವರಿಗೆ, ಆ ನಂತರ ದೇಶ. ಸೊ ಹೀಗೆ ಈ ಭಾವನೆ ಅವರಲ್ಲಿ ಆ ಧರ್ಮದಲ್ಲೇ ಇರುವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಭಾಷಣ ಟೆಂಪ್ರರಿ ಅವೆಲ್ಲ ಹೊಡೆಯೋದು. ಬೇಸಿಕ್ನಲ್ಲಿ ನಮ್ಮಲ್ಲಿ ಇರೋ ನ್ಯೂನ್ಯತೆ ಅಲ್ಲಿದೆ. ಅದಕ್ಕೆ ನಾವು ಫರ್ಮ್ ಆಗಿ ಅಲ್ಲಿ ಏನು ಮುಸ್ಲಿಂ ಮೆಜಾರಿಟಿ ಇದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಹಿಂದೂಗಳನ್ನು ಅಲ್ಲಿ ಅಲಾವ್ ಮಾಡಲಿ, ಬೇಕಾದ ಜನ ಹೋಗ್ತಾರೆ, ಹೋಗಿ ಸೆಟ್ಲ್ ಆಗ್ತಾರೆ ಅಲ್ಲಿ. ಈ ಮುಂಚೆ ಇರಲಿಲ್ಲ, ಅಲ್ಲಿ ಹೋಗೋಂಗಿರಲಿಲ್ಲ, ಸೆಟ್ಲ್ ಆಗೋಂಗಿರಲಿಲ್ಲ, ಅಲ್ಲಿ ಲ್ಯಾಂಡ್ ತೊಗೊಳೋಂಗಿರಲಿಲ್ಲ. ಈಗೆಲ್ಲ 371 ತೆಗೆದ ಮೇಲೆ ಬೇಕಾದಷ್ಟು ಎಲ್ಲನೂ ಪರ್ಮಿಟೆಡ್ ಮಾಡಿದ್ರೆ. ಇಂಡಿಯಾ ಇಸ್ ಪಾರ್ಟ್ ಆಫ್ ಇಂಡಿಯಾ. ನಮ್ಮ ಬೆಂಗಳೂರಲ್ಲಿ ಬಂದು ಹೆಂಗೆ ಸೆಟ್ಲ್ ಆಗ್ತಾರೆ ಎಲ್ಲ ಜಗತ್ತಿನ ಜನ. ಆಗಬೇಕು ಅಂದರೆ ಅವರ ಮೂಲನ ಕಿತ್ತಾಗಬೇಕಲ್ಲ. ಅಲ್ಲ ಅವಕಾಶವನ್ನು ಮಾಡೋರು ಯಾರು? ಗೌರ್ಮೆಂಟ್ ತಾನೇ ಮಾಡಬೇಕು. ಗೌರ್ಮೆಂಟ್ ತಾನೇ ಮಾಡೋದು. ಅವಾಗ ಅವಕಾಶ ಕಲ್ಪಿಸಿಕೊಡ್ಲಿ, ಜನ ಅಲ್ಲಿ ಮೈಗ್ರೇಟ್ ಆಗಲಿ, ಅಲ್ಲಿ ಸೆಟಲ್ ಆಗಲಿ, ಅಂದಾಗ ತಾನೇ ಅದು ಮೆಜಾರಿಟಿ ಬರ್ತದೆ. ವೆಂಕಟೇಶ್ ಸರ್, ಈಗ ಈ ಜಮ್ಮು ಕಾಶ್ಮೀರದಲ್ಲಿ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇದು ಸಮಸ್ಯೆ ಏನಿದೆ ಅಲ್ಲ, ಇದಕ್ಕೆ ಪೊಲಿಟಿಕಲ್ ವಿಲ್ ಬೇಕು. ಪೊಲಿಟಿಕಲ್ ವಿಲ್ ಯಾವುದೇ ಪಾರ್ಟಿ ಆಗಿರ್ಬೇಕು, ಅದು ಪೊಲಿಟಿಕಲ್ ವಿಲ್ ಇದ್ದರೆ ಅದು ಇಟ್ ಟೇಕ್ಸ್ ನೋ ಟೈಮ್ ಟು ಸಾಲ್ವ್ ದ ಪ್ರಾಬ್ಲಮ್. ಆಮೇಲೆ ಈ ಡಿಫೆನ್ಸ್ ಆಗಲಿ ಪೊಲೀಸ್ ಆಗಲಿ ಇವು ನಾವು ಬರೀ ಅವ್ರು ಇಂಪ್ಲಿಮೆಂಟ್ ಮಾಡ್ತೀವಿ. ನಿಮ್ಮದು ಪ್ಲ್ಯಾನ್ ಏನಂತಂದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಏಜೆನ್ಸಿ. ತಾವು ಹೇಳಿದ್ರಿ ಇದಕ್ಕಿಂತ ಮೊದಲು ರಿಟೈರ್ಡ್ ಜನರಲ್ಸ್ ಇದ್ದಾರೆ, ರಿಟೈರ್ಡ್ ಬ್ಯೂರೋಕ್ರಾಟ್ಸ್ ಇದ್ದಾರೆ, ರಿಟೈರ್ಡ್ ಎಷ್ಟೋ ಜನ, ಎಲ್ಲರದ್ದು ಅಡ್ವೈಸ್ ತೊಗೊರಿ ಹೌ ಟು ಫೈಂಡ್ ಎ ಸೊಲ್ಯೂಷನ್ ಟು ದಿಸ್ ಥಿಂಗ್. ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಏನಪ್ಪ ಅಂದ್ರೆ ಏನು ಮಾಡಿದ್ರೆ ಏನಾಗ್ಬೋದು ಅಂತಕೊಂಡು ಸುಮ್ಮನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅವ್ರನ್ನ ವಿಲ್ ರೂಟ್ ದಮ್ ಔಟ್ ಅವೆಲ್ಲ ಸುಮ್ಮನೆ ಸ್ಲೋಗನ್ಸ್. ಅವು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಯುನಾನಿಮಸ್ ಡಿಸಿಷನ್ಗೆ ಬರಬೇಕು. ಪೊಲಿಟಿಕಲ್ ಸೊಲ್ಯೂಷನ್ನೇ ಇದೆ ಇದರಲ್ಲಿ. ಮಿಲಿಟರಿ ಎಕ್ಸಿಕ್ಯೂಷನ್ ಅಥಾರಿಟಿ. ನೀವು ಏನಪ್ಪ ಅಂದ್ರೆ ಇಂಥ ಏರಿಯಾಗೆ ಹೋಗಿ ಯು ಗೋ ಅಕ್ರಾಸ್ 5 ಕಿಲೋಮೀಟರ್ಸ್ ಕ್ಯಾಪ್ಚರ್ ದಟ್ ಏರಿಯಾ ಅಂತ ಹೇಳಿದ್ರೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ವಿ ಆರ್ ಓನ್ಲಿ ಎಕ್ಸಿಕ್ಯೂಟಿಂಗ್ ಏಜೆನ್ಸಿ. ಪ್ಲ್ಯಾನಿಂಗು ಮತ್ತು ಆರ್ಡರ್ ಕೊಡೋದು ಎಲ್ಲ ಗೌರ್ಮೆಂಟ್ ಕಡೆ ಇರ್ತದೆ. ಗೌರ್ಮೆಂಟ್ ಎಲ್ಲ ಪಾರ್ಟಿ ಲೀಡರ್ಸ್ ಆಗಲಿ ಇನ್ಕ್ಲೂಡಿಂಗ್ ಏನಪ್ಪ ಅಂದರೆ ಬ್ಯೂರೋಕ್ರಾಟ್ಸ್ ಎಲ್ಲರದ್ದು ಬ್ರೈನ್ ಇದರಲ್ಲಿ ವರ್ಕ್ ಆಗಬೇಕು. ಸೊಲ್ಯೂಷನ್ ಇಲ್ಲ ಅಂತಿಲ್ಲ, ಸೊಲ್ಯೂಷನ್ ಇದೆ, ಬಟ್ ಒನ್ ಹ್ಯಾಸ್ ಟು ಹ್ಯಾವ್ ಎ ವಿಲ್. ನೋಡಿ, ನಮ್ಮ ದೇಶದಲ್ಲಿ ಎಫೆಕ್ಟಿವ್ ಆಗುವಂಥ ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಮಿಲಿಟರಿ ಅಲ್ಲಿ ಅದಾಗಲಿ. ಅಜಿತ್ ಡೋಬಲ್ ಈ ಸೋ ಎಕ್ಸ್ಪರ್ಟ್, ಸೋ ಬ್ರಿಲಿಯಂಟ್, ಸೋ ಕೆಪೇಬಲ್. ಅಂಥವ್ರನ್ನ ಫ್ರೀ ಹ್ಯಾಂಡ್ ಕೊಡಬೇಕು. ಮಾಡಿ ಯು ಟೇಕ್ ಯುವರ್ ಓನ್ ಡಿಸಿಷನ್ ಅನ್ಬೇಕು. ನಾವು ಸಪೋರ್ಟ್ ಮಾಡ್ತೀವಿ ಅನ್ಬೇಕು. ಡಿಫೆನ್ಸ್ ಮಿನಿಸ್ಟರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ನೀವು ವಾಟ್ ಎವರ್ ಯು ಡೂ ವಿಲ್ ಸಪೋರ್ಟ್ ಇಟ್ ಅನ್ಬೇಕು. ಅಂಥದ್ದು ಅವ್ನು ಎಲ್ಲ ಜನರಲ್ ರಿಟೈರ್ಡ್ ಜನರಲ್ಸು ಎಲ್ಲ ಹಿಂದೆ ವಾರ್ನಲ್ಲಿ ಪಾರ್ಟಿಸಿಪೇಟ್ ಆದವರು, ಹಿಂದೆ ಆಪರೇಷನ್ದಲ್ಲಿ ಪಾರ್ಟಿಸಿಪೇಟ್ ಆದಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ಏನೋ ಪ್ಲ್ಯಾನ್ ಗೀನ್ ಮಾಡಬೇಕು, ಏನೋ ಒಂದು ಸ್ಕೀಮ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 71 ವಾರ್ ಟೈಮು ವಾರ್ ವಾಸ್ ಥ್ರಸ್ಟ್ ಆನ್ ಅಸ್. ಯಾಕಂದರೆ ಮಿಲಿಯನ್ಸ್ ಟುಗೆದರ್ ಪೀಪಲ್ ಮೈಗ್ರೇಟ್ ಆಗಿದ್ದರು. ಅವಾಗ ಏನು ಮಾಡಿದರು, ಇನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಂಟೈರ್ ವರ್ಲ್ಡ್ ಟೂರ್ ಮಾಡಿ ಸಪೋರ್ಟ್ ಗ್ಯಾದರ್ ಮಾಡೋಕೆ ಇದು ಮಾಡಿದರು. ಅಮೇರಿಕ ಇವ್ರ ಸಪೋರ್ಟಿಗೆ ಬರಲಿಲ್ಲ ಅಂದ್ಕೊಳ್ಳೆ ನಾನು ಏನು ಆ್ಯಕ್ಷನ್ ತೊಗೋಬೇಕು, ನಾನು ಆ್ಯಕ್ಷನ್ ತೊಗೊಳ್ತೇನೆ ಅಂತಕೊಂಡು ವಾಪಸ್ ಬಂದು ಸಪೋರ್ಟ್ ಎಲ್ಲ ಅಪೋಸ್ ಮಾಡಿದ್ರು ಅವರು ಅಮೇರಿಕನ್ಸ್. ಆಮೇಲೆ ಇಂದಿರಾ ಗಾಂಧಿ ಇಲ್ಲಿ ಲ್ಯಾಂಡ್ ಆದ ತಕ್ಷಣ, ಅಮೇರಿಕದಿಂದ ವಾಪಸ್ ಆದ ತಕ್ಷಣ ಫಸ್ಟ್ ಬೆಟ್ಟದದ್ದೇನಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿನೂ ಬೆಟ್ಟಾದರು. ಒಂದು ಅವರು ಎಲ್ಲ ಏನಪ್ಪ ಅಂದ್ರೆ ದೇಶ ಸಂಕಟದಲ್ಲಿದ್ದಾಗ ಎಲ್ಲರೂ ಕೂಡಿ ಬರ್ತಾರಲ್ಲ, ಅದೊಂದು ಎಕ್ಸಾಂಪಲ್ ಆಗಿ ಸೆಟ್ ಆಯಿತು. ಅವಾಗ ಏನಪ್ಪ ಅಂದರೆ ದೇಶ ಸಲುವಾಗಿ ಒಬ್ಬ ಮಹಿಳೆ ತಯಾರಾಗಲಿದ್ದ ಅಂದರೆ ನಾವು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀವಿ ಅಂತಕೊಂಡು ಇಡೀ ಕಂಟ್ರಿ ವಾಸ್ ವಿತ್ ಹರ್. ಆಮೇಲೆ ಎಕ್ಸಿಕ್ಯೂಷನ್ ಜನರಲ್ ಮಾಣೆಕ್ ಶಾ ಅವರಿಗೆ ಮಾರ್ಚ್ ಏಪ್ರಿಲ್ದಲ್ಲೇ ನೀನು ಯುದ್ಧ ಹೋಗಂತಕ್ಕೊಂದು ಒಂಥರ ಆರ್ಡರ್ ಇರ್ತದೆ. ನಾನು ಏನಪ್ಪ ಅಂದ್ರೆ ಈ ಟೈಮ್ದಲ್ಲಿ ವಾರ್ಗೆ ಹೋಗೋಕ್ಕಾಗೋದಿಲ್ಲ, ಯಾಕಂದ್ರೆ ಮಳೆಗಾಲದಲ್ಲಿ ಭಾಳಷ್ಟು ರಿವರ್ ಇಂಟರ್ಸ್ಪರ್ಸ್ ವಿತ್ ಲಾಟ್ ಆಫ್ ರಿವರ್ಸ್ ಬಾಂಗ್ಲಾದೇಶ. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಆಪರೇಷನ್, ಗಿವ್ ಮಿ 6 months ಅಂತ ಹೇಳಿ. 6 months ಆದ ನಂತರ ಪ್ರಾಪರ್ ಪ್ಲ್ಯಾನಿಂಗ್ ಎಕ್ಸಿಕ್ಯೂಷನ್ ಆಯಿತು. ಆ್ಯಂಡ್ ಫುಲ್ ಪವರು ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಕೊಟ್ಟಿದ್ದರು. ಅದ್ರ ಸಲುವಾಗಿ ವಿ ಬ್ರೋಕ್ ಪಾಕಿಸ್ತಾನ್ ಇಂಟು 2.
ಇನ್ನೂ 10 ದಿವಸ ಫೈಟ್ ಮಾಡ್ತಕ್ಕಂಥ ಕೆಪಬಿಲಿಟಿ ಇತ್ತು ಪಾಕಿಸ್ತಾನದಲ್ಲಿ. ಅಂಥ ಒಂದು ಸೈಕಲಾಜಿಕಲ್ ವಾರ್ಫೇರ್ ಆಗಿ ಅವರು ಸರೆಂಡರ್ ಆಗಂಗೆ ಆಯಿತು. ಅವಾಗಿನ ಈ ಟೆಕ್ನಾಲಜಿ ಇದ್ದಿದ್ದಿಲ್ಲ, ಈ ಥರ ಸೊಫಿಸ್ಟಿಕೇಟೆಡ್ ಏರ್ಕ್ರಾಫ್ಟ್ಸ್ ಇದ್ದಿದ್ದಿಲ್ಲ, ಇಂಟೆಲಿಜೆನ್ಸ್ ಸಿಸ್ಟಮ್ ಇದ್ದಿದ್ದಿಲ್ಲ, ಸರ್ವೆಲೆನ್ಸ್ ಇದ್ದಿದ್ದಿಲ್ಲ. ಅಷ್ಟಾದ್ರೂ ಏನಪ್ಪ ಅಂದ್ರೆ 40-45 ಇಯರ್ಸ್ ವಿ ಹ್ಯಾವ್ ಡನ್ ಇಟ್. ಅಂದ್ರೆ ಇದಕ್ಕೆಲ್ಲ ಏನಪ್ಪ ಅಂದ್ರೆ ಕೋಆರ್ಡಿನೇಷನ್, ಕೋಆಪರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲೀಡರ್ಶಿಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ವಾರೇ ಸಜೆಷನ್ ಅಲ್ಲ, ನಾವು ವಾರ್ ಮಾಡಬೇಕು ಅವ್ರ ಮೇಲೆ ಯುದ್ಧ ಮಾಡಿ ಅಂತ ನಾವು ಯಾರೂ ಸಪೋರ್ಟ್ ಮಾಡುವುದಿಲ್ಲ. ಯುದ್ಧ ಮಾಡಿದ್ರೆ ದೇಶ ಹಾಳಾಗ್ತದೆ, ಅದೆಲ್ಲರಿಗೂ ಗೊತ್ತಿದೆ. ಎಕನಾಮಿ ಹಾಳಾಗ್ತದೆ, ಮತ್ತೆ ಇವನು ಉದ್ಧಾರ ಆಗ್ಬೇಕಾದ್ರೆ ಇನ್ನೂ ಒಂದು 20 ವರ್ಷ ಮುಂದೆ ಹೋಗ್ತದೆ. ಸೊ ಯಾರೂ ಯುದ್ಧ ಬಯಸೋದಿಲ್ಲ, ನಾವು ಪ್ರಜೆಗಳು ಬಯಸೋದಿಲ್ಲ, ಆಡಳಿತದ ಮಂದಿ ಬಯಸೋದಿಲ್ಲ, ಅಧಿಕಾರಿಗಳು ಬಯಸೋದಿಲ್ಲ. ಸೊ ಈ ಥರ ಸರ್ಜಿಕಲ್ ಸ್ಟ್ರೈಕನ್ನು ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಲಿ. ಎಲ್ಲ ಮಾಹಿತಿ ಇದೆ, ನಮ್ಮ ಜನರಲ್ಗಳಿಗೆ ಎಲ್ಲ ಮಾಹಿತಿ ಇದೆ. ಎಲ್ಲೆಲ್ಲಿ ಯಾವ್ಯಾವ ಎಲ್ಲಿ ಅಡಗಿಕೊಂಡಿದ್ದಾರೆ ಅನ್ನೋದು ಎಲ್ಲಾನು ಗೊತ್ತಿದೆ. ಎಲ್ಲಿ ಟ್ರೈನಿಂಗ್ ಸೆಂಟರ್ ಇದಾವೆ, ಯಾವ ಬೆಟ್ಟದಲ್ಲಿ ಇದಾವೆ, ಯಾವ ಕಾಡಿನಲ್ಲಿ ಇದಾವೆ, ಎಲ್ಲನೂ ನಾಲೆಜ್ ಇದೆ, ಎಲ್ಲ ಮಾಹಿತಿ ಇದೆ. ದೇ ಹ್ಯಾವ್ ಡಿಟೇಲ್ ಇದು ಮ್ಯಾಪ್ ಇದೆ, ಎಲ್ಲ ಪ್ರತಿಯೊಂದು ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದನ್ನು ಆಪರೇಟ್ ಮಾಡಲಿಕ್ಕೆ ಫ್ರೀ ಹ್ಯಾಂಡ್ ಕೊಡ್ಬೇಕು. ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗಿಯೂ ಅವ್ರ ಡಿಫೆನ್ಸ್ ಈಸ್ ಕೆಪೇಬಲ್, ಎವ್ರಿಬಡಿ ಈಸ್ ಕೆಪೇಬಲ್, ಡೆಫಿನೆಟ್ಲಿ ದೇ ವಿಲ್ ಆಪರೇಟ್ ವೆರಿ ನೈಸ್ಲಿ. ಏನೇನು ಬಗ್ಲಾರ ಏನೇನು ಹೇಳಲಾರ್ದಂಗೆ ಬರೋಬ್ಬರಿ ವ್ಯವಸ್ಥೆ ಮಾಡ್ತಾರೆ. ಅದು ವಿಲ್ ಪವರ್, ಅದು ಬೇಕು ಗೌರ್ಮೆಂಟ್. ಈಗ ಈ ರೀತಿಯ ಘಟನೆ ಆದಾಗ ತಕ್ಷಣ ಮಾಡ್ತಾರೆ. ಎಮೋಷನಲಿ ಟಾಕ್, ಇದು ಎಮೋಷನಲಿ ಟಾಕ್ ಆದ್ರೆ ಅದು ಪ್ರಯೋಜನ ಇಲ್ಲ. ಅದ್ರ ಜೊತೆ ಪ್ಲಾನ್ ಬೇಕಾಗ್ತದೆ, ಇಂಟರ್ನ್ಯಾಷನಲ್ ಸಪೋರ್ಟ್ ಬೇಕಾಗ್ತದೆ. ಸಂಘಟನೆಗೆ ಗೊತ್ತಿರುತ್ತೆ ಹಿಂಗಾಯ್ತು ಅಂತ ಹೇಳಿ. ಬಟ್ ಈ ತಕ್ಷಣ ಮಾಡೋದು ಪ್ರತಿಕಾರ ಸರಿ ಇರುತ್ತಾ ಅಥವಾ ತಕ್ಷಣ ಮಾಡೋಕ್ಕಾಗೋದಿಲ್ಲ, ಯುಕ್ತಿ ಬಳಸಿ ಮಾಡ್ಬೇಕು. ತಕ್ಷಣ ಮಾಡಿದ್ರೆ ಪ್ರಯೋಜನ ಇಲ್ಲ. ಪ್ಲಾನ್ ಮಾಡಬೇಕು, ಪ್ಲಾನ್ ಮಾಡಿ ಅಪಾರ್ಚುನಿಟಿ ವೇಟ್ ಮಾಡಬೇಕು. ಆ ಟೈಮ್ನಾಗ ಬಂದಾಗ ಆ ಟೈಮ್ನಾಗ ಅಟ್ಯಾಕ್ ಮಾಡಬೇಕು. ಸುಮ್ಮನೆ ನಾವು ಹೇಳಿದ್ರೆ ಎಮೋಷನ್ ಹೊಡೆದಾರ ಹೋಗಿ ನೀವು ಹೊಡೆದ್ ಬರ್ರಿ ಅಂತಂದ್ರೆ ಅದು ತಮಾಷೆನ ಆಡ್ಲಿಕ್ಕೆ ಆಗ್ತದ? ಏನು ಪಕ್ಕದ ಮನೆ ಗಲ್ಲಿಗೆ ಹೋಗಿ ಹೊಡಿಯಾನೆ. ನಮ್ಮ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಪಾಕ್ನ ಆಕ್ರಮಿಸ್ಕೊಳ್ಳೋದಕ್ಕೆ ಅಟ್ 0 ಟೈಮಲ್ಲಿ ಇದಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಯುಕ್ತಿ ಬಳಸಬೇಕಾಗತ್ತೆ ಅಷ್ಟೇನೆ. ಯುಕ್ತಿ, ಲೋಕಲ್ ಸಪೋರ್ಟ್, ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ದಿರೋದು ಯಾರು ಏನೋ ಇದು ಮಾಡೋದಕ್ಕಾಗೋದಿಲ್ಲ. ಸೊ ದಟ್ ವಿ ಹ್ಯಾವ್ ಟು ಗೆಟ್ ಇಟ್. ಅದೇ ಈ ಸಮಯದಲ್ಲಿ ಆದ್ರೂ ಕೂಡ ಎಲ್ಲ ರಾಜಕೀಯ ನಾಯಕರು ಒಂದಾಗಬೇಕು ಅಂತ, ಅದನ್ನ ಎಲ್ಲರೂ ಕೂಡ ಖಂಡಿಸಬೇಕು. ಈಗ ಆರಂಭದಲ್ಲಿ ಮಾತಲ್ಲಿ ನೀವು ಹೇಳ್ದಂಗೆ ಓಕೆ ಹೇಳ್ತಾರೆ, ಮಾತಲ್ಲಿ ಹೇಳ್ತಾರೆ, ಬಟ್ ಒಳಗಡೆನೆ ಬೇರೆ ತರ ಇರುತ್ತೆ ಅವರಿಗೆ ಅಂತೇಳಿ. ಹಂಗ ಆಗ್ಬಾರ್ದು ಇಂಥ ಘಟನೆಯಲ್ಲಿ. ಯಾಕಂದ್ರೆ ಬಲಿ ಆಗ್ತಾ ಇರೋದು ಅಮಾಯಕರು. ಸೊ ಅವ್ರ ಕಡೆ ಕಾಳಜಿಯನ್ನು ತೋರಿಸಬೇಕಾಗತ್ತೆ. ರಾಜಾರೋಷವಾಗಿ ಒಳಗಡೆ ನುಗ್ಗಿ ಮಾತಾಡ್ಕೊಂಡು ಆಮೇಲೆ ಹೊಡೆದಾಗ್ತಾರೆ ಅಂತ ಹೇಳಿದಾಗ ನಮ್ಮ ಮೈನಸ್ಗಳನ್ನು ಎಷ್ಟರ ಮಟ್ಟಿಗೆ ನೋಡಿದ್ದಾರೆ ಅಂತ. ಸ್ಯಾಮ್ ಸರ್, ಈಗಾಗಲೇ ಅಮಿತ್ ಶಾ ಅವರು ಕೂಡ ಅಲ್ಲಿ ತೆರಳಿದ್ದಾರೆ. ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಒಂದು 200-300 ಜನರ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರಂತೆ. ಯಾವ ರೀತಿಯಾಗಿ ವಿಚಾರಣೆ ಆಗ್ತಾ ಇದೆ ಅಂತ? ವಿಚಾರಣೆ ಒಂದು ಅಂಗ. ಈಗ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿನೂ ಈಗ ಒಂದಾಗಬೇಕು. ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರೆ, ಅವರ ಕೈಯನ್ನ ಶಕ್ತಿಗೊಳಿಸ್ಬೇಕು, ಬಲಯುತಗೊಳಿಸ್ಬೇಕು. ಇಂದಿರಾ ಗಾಂಧಿ ಆಯ್ತು, ದರ್ ವಾಸ್ ಅನ್ ಏಬಲ್ ಮ್ಯಾನ್, ಅಟಲ್ ಬಿಹಾರಿ ವಾಜಪೇಯಿ, ಹೂ ಸಪೋರ್ಟೆಡ್. ಆ ತರ ಈಗಿನ ಯಾರು ನಾಯಕರಿದ್ದಾರೆ ಅವರು ಎಲ್ಲ ಸೇರಿ ನಮ್ಮ ದೇಶ ಮೊದಲು ಅನ್ನೋದು ಅವ್ರ ಮನಸ್ಸಿನಲ್ಲಿ ಬಂದು ನಮ್ಮ ದೇಶ ಏನ್ ಬೇಕೋ ಅದು ಮಾಡ್ಬೇಕು. ಹಾಗೆ ಬೇರೆ ಯಾರೋ ಹೇಳ್ದಾಗೆ ನಮ್ಮ ಮಿಲಿಟರಿ ನಾಲೆಡ್ಜ್ ಇದೆಯಾ, ಸರ್ವ್ಡ್ ಬಿಫೋರ್ ಇನ್ ದಟ್ ಏರಿಯಾ. ನಾನು 71 ವಾರಲ್ಲಿ ಇದ್ದೆ, ಆಗ ಆ ಏರಿಯಾ ಇದೆ. ನಾವೆಲ್ಲ ನಮ್ಮಂಥವ್ರು ಯಾರನ್ನಾರ ಅವ್ರನ್ನೆಲ್ಲ ಅವರ ಇದನ್ನ ಉಪಯೋಗಿಸ್ಕೊಂಡು ಒಂದು ಪ್ಲಾನಿಂಗ್ ಇದು ಮಾಡಿ ಒಂದು ಯೋಜಿತ ಪ್ರಕಾರದಲ್ಲಿ ಆಕ್ಷನ್ ತಗೋಬೇಕು. ಹೇಸ್ಟಿ ಆಕ್ಷನ್ ಅಥವಾ ಇದು ಮಾಡಿ ಪ್ರಯೋಜನ ಇಲ್ಲ. ಸೊ ದಿಸ್ ಹ್ಯಾಸ್ ಟು ಬಿ ಸಾಲ್ವ್ಡ್ ಇನ್ ಎ ಮೆಥಾಡಿಕಲ್ ವೇ. ಐ ಆಮ್ ವೆರಿ ಶೂರ್ ನಮ್ಮ ದೇಶದ ನಮ್ಮ ಇದು ಆಡಳಿತ ಅದು ಇದೆ, ಅದು ಇದನ್ನ ಮಾಡ್ತಾರೆ. ಇನ್ನು ಕೆಲವು ವಾರಗಳಲ್ಲೇ ನೀವು ಇದರದ ರಿಸಲ್ಟ್ ನೀವು ನೋಡ್ತೀರಾ. ಅದು ಆಗ್ಬೇಕು ಸರ್. ಕೊನೆದಾಗಿ ಏನು ಹೇಳ್ತೀರಿ ಸರ್? ಇಲ್ಲ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದು, ಅಮಾಯಕರು ಸಾಯಬಾರ್ದು. ನೋಡಿ, ಈಗ ನಾವು ಭಾಷಣ ಹೊಡೆಯೋದು ಬಂದ್ ಮಾಡಬೇಕು, ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು, ಹಿಂದೂಗಳಿಗೆ ರಕ್ಷಣೆ ಕೊಡ್ಬೇಕ್ರಿ. ನಡೆಸಿ ಬಟ್ಟೆ ಕಳೆದು ಚೆಕ್ ಮಾಡಿ ಎಲ್ಲ ನೋಡಿ ಇವನು ಹಿಂದೂನ ಮುಸ್ಲಿಂ ಅಂತ ಸರ್ಚ್ ಮಾಡಿ ಹೊಡಿತಾರೆ ಅಂದರೆ
ಎಂಥ ನೀಚನ ಮಕ್ಕಳು ಇರಬೇಕು ಅವರು. ಹೇಡಿಗಳು ಅವರು, ದೇ ಆರ್ ನಾಟ್ ಶೂರರಲ್ಲ, ಹೇಡಿಗಳೇ ಮಾಡೋ ಕೃತ್ಯ ಇದು. ಅವ್ರನ್ನ ಬಗ್ಗ ಬಡಿಬೇಕು ಹೇಡಿಗಳಿಗೆ. ಯಾವ ರೀತಿ ಬಗ್ಗ ಬಡಿಬೇಕು ಅನ್ನೋದು ಡಿಫೆನ್ಸ್ನವ್ರು ಇದ್ದಾರೆ, ಅಜಿತ್ ದೋಬಲ್ ಅವರು ಐಡಿಯಾ ಕೊಡ್ತಾರೆ. ಎಲ್ಲ ಮೀಟಿಂಗ್ ಮಾಡಿ ವಿಶ್ವಾಸನ ಗಳಿಸ್ಬೇಕು. ಸರ್ಕಾರ ನಡೆಸೋರು ಎಲ್ಲರೂ ವಿಶ್ವಾಸವನ್ನು ಗಳಿಸ್ಬೇಕು. ಮೊದಲು ಬರೇ ರಾಜಕೀಯ, ಎಲೆಕ್ಷನ್ನು, ಭಾಷಣ ಇವೇ ಕೇಳಿ ಸಾಕಾಗಿದೆ. ಇಂಥದ್ದು ಸೀರಿಯಸ್ ಮಾಡಲಿ, ಸ್ವಲ್ಪ ಎಲ್ಲ ಕರ್ಕೊಂಡು ಮೀಟಿಂಗ್ ಮಾಡಿ ಏನಾದರೂ ಒಂದು ಫಾರ್ಮ್ ಡಿಸಿಷನ್. ಈ ತರ ಹೇಳೋದನ್ನ ಬಿಡಬೇಕು. ಮೋದಿ ಬಂದ ಮೇಲೆ ಈ ತರ ಆಗಿದೆ, ಅದು ಅಲ್ಲ. ಇದು ಏನು ಮಾಡೋಕ್ಕಾಗಲ್ಲ. ಯಾರಿದ್ರೂ ಮಾಡೋದೇ ಅದು. ಮೋದಿ ಇದ್ರೂ ಯಾರಿದ್ರೂ ಆಗೋದೇ ಅದು. ಫಾರ್ಮ್ ಆ್ಯಕ್ಷನ್ ತೊಗೊಂಡ್ರೆ ಅದು ನೋಡಿ 71 ವಾರ ಆದಮೇಲೆ ಒಂದು 30 ವರ್ಷ ತನಕ ಯಾವ್ದು ಇನ್ಸಿಡೆಂಟ್ ಆಗಲಿಲ್ಲ. ಹಾಗೆ ಇದು ಆಗಲಿ. ಆ ಥರ ಒಂದು ಫಾರ್ಮ್ ಆದರೆ, ಒಂದು ಫಾರ್ಮ್ ಆಗಿ ಆ್ಯಕ್ಷನ್ ಆದರೆ ಇನ್ನು 10 ವರ್ಷ ತನಕ ಏನೂ ಆಗೋದಿಲ್ಲ. ಈಗ ನಮ್ಮಲ್ಲಿ ನಾವು ಗಿಮ್ನಲ್ ಆತಿರ್ತವೆ. ಒಮ್ಮೆ ಫಾರ್ಮ್ ಆ್ಯಕ್ಷನ್ ತೊಗೊಂಡಿವಿ, ಸರಿಯಾಗಿ ಕೈಕಾಲು ಮುರಿದಿವಿ, ಸರಿಯಾಗಿ ಜೈಲಿಗೆ ಹಾಟಿದ್ದೀವಿ. ಯಾರು ನಟೋರಿಸ್ ಅದನ್ನೇ, ಯಾವನು ಮಿಸ್ಯೂಸ್ ಮಾಡ್ತಾನೆ, ಯಾವನು ಕಮ್ಯುನಲ್ ಇದು ಮನುಷ್ಯ ಇದ್ದಾನೆ, ಅಂಥವ್ರನ್ನ ಹಿಡಿದು ಒಳಗಾಕಿ ಸರಿಯಾಗಿ ಆ್ಯಕ್ಷನ್ ತೊಗೊಂಡ್ರೆ ಇನ್ನು 10 ವರ್ಷ ತನಕ ಅವರಲ್ಲಿ ಯಾವುದು ಕಮ್ಯುನಲ್ಲಿ ಇರೋದಿಲ್ಲ. ಸರಿಯಾಗಿ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಇವೆಲ್ಲ ಆಗ್ತವೆ. ಸರಿ, ಮುಂದೆ ಈ ರೀತಿಯ ಘಟನೆ ಆಗಬಾರ್ದು ಅಂದರೆ ಏನು ಮಾಡಬೇಕು? ಕೊನೆದಾಗ ಏನು ಹೇಳ್ತೀರಿ? ಒಂದು ಸ್ಲೋಗನ್ ಇದೆ, ಪೊಲಿಟಿಷಿಯನ್ಸ್ ಡಿವೈಡರ್ಸ್, ಟೆರರಿಸ್ಟ್ ಯುನೈಟರ್ಸ್ ಅಂತಕೊಂಡು. ಇವತ್ತೆಲ್ಲ ದೇಶದಲ್ಲಿ ಏನಪ್ಪ ಅಂದ್ರೆ ಒಂಥರ ಹೆಂಗೆ ನಡೆದಂದ್ರೆ ಒಂದು ಟೆರರ್ ಅಟ್ಯಾಕ್ಗಳನ್ನು ಸಿಂಪತಿ ತೋರಿಸ್ತಾ ಇದ್ದಾರೆ. ಎಂಥ ಒಂದು ಅಮಾಯಕ ಕೃತ್ಯ ಆಯ್ತು, ಈ ಟೈಪ್ ಅಂತಕೊಂಡು. ಸೊ ಇದು ಏನಂತಂದರೆ ಟೆರರಿಸ್ಟ್, ಇದು ಈ 4 ಟೆರರಿಸ್ಟ್ ಎಲಿಮಿನೇಟ್ ಮಾಡಿದ್ರೆ ಅನದರ್ 4 ವಿಲ್ ಬಿ ಬಾರ್ನ್. ಈಗ ಏನಪ್ಪ ಅಂದ್ರೆ ಅದು ಕೇಡ್ರೆ ಕಂಟಿನ್ಯೂಸ್ಲಾಗಿ ಅದು ರನ್ ಆಗ್ತಾನೆ ಇರ್ತದೆ. ಸೊ ಇದಕ್ಕೆ ಸೊಲ್ಯೂಷನ್ನು ಏನಂತಂದರೆ ಎಲ್ಲ ನಾವು ಹೇಳಿದ್ನಲ್ಲ, ಇದು ಪೊಲಿಟಿಕಲ್ ಸೊಲ್ಯೂಷನ್ ಈಸ್ ದ ಓನ್ಲಿ ಆನ್ಸರ್. ಅವರಲ್ಲಿ ವಿಲ್ ಇತ್ತು, ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಇಫ್ ದರ್ ಇಸ್ ನೋ ವಿಲ್, ಈಗ ಪಾಕಿಸ್ತಾನದ ಫಾರಿನ್ ಪಾಲಿಸಿ ಏನಿದೆ, ಇಂಡಿಯಾದಲ್ಲಿ ಎಷ್ಟು ಡಿಸ್ಟರ್ಬೆನ್ಸು, ಪ್ರಾಕ್ಸಿ ವಾರ್ ಮಾಡ್ತೀರಿ, ಆರ್ಮಿ ಅಷ್ಟೇ ಸರ್ವೈವ್ ಆಗ್ತದೆ. ಇಲ್ಲಿ ಆರ್ಮಿ ಹ್ಯಾಸ್ ಗಾಟ್ ಅ ಮೇಜರ್ ರೋಲ್ ದೇರ್. ಇವರೆಲ್ಲ ಏನಂತಂದರೆ ಈಗ ಆಲ್ಮೋಸ್ಟ್ ಪರ್ವೇಜ್ ಮುಷರಫ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿದು ಒಂದು ಲಾಹೋರ್ ಮೀಟಿಂಗ್, ಲಾಹೋರ್ಗೆ ಇವ್ರು ಹೋದರು, ಅದ ನಂತರ ಅವ್ರು ಆಗ್ರಾದಲ್ಲಿ ಬಂದರು. ಆಲ್ಮೋಸ್ಟ್ ಕ್ಲೋಸ್ ಟು ಸೊಲ್ಯೂಷನ್ಗೆ ಹೋಗಿದ್ದಾರೆ. ಇಟ್ ವಾಸ್ ಆಲ್ಮೋಸ್ಟ್ ಸ್ವಲ್ಪ ಕಾಂಪ್ರಮೈಸ್ ನಾವು ಮಾಡ್ತೀವಿ, ಸ್ವಲ್ಪ ಕಾಂಪ್ರಮೈಸ್ ನೀವು ಮಾಡ್ರಿ ಅಂತ ತಿಳ್ಕೊಂಡು. ಬಟ್ ಸಮ್ ವಿ ಡಿಡ್ಂಟ್ ಸಕ್ಸೀಡ್. ನೋಡೋಣ ಸರ್, ಇನ್ಮೇಲೆ ಆದ್ರೂ ಎಚ್ಚೆತ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇರಬೇಕಾದ್ರೆ ಯಾಕೆ ಸೈಲೆಂಟ್ ಇರಬೇಕು ಅಂತ ಹೇಳಿ. ಅಲ್ಲ, ನಮ್ಮ ಮನೆ ತನಕ ಬಂದು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಕ್ಷಣೆ ಕೊಡ್ಲಿ, ಅಮೆರಿಕ ಜೀವ ಪ್ರಾಣಿ ಹಾಲಾರ್ದಂಗೆ ನೋಡ್ಕೊಳ್ಳೋದು ಸರ್ಕಾರದ ಕರ್ತವ್ಯ. ಹೌದು, ಅದನ್ನ ನಿಭಾಯಿಸಲಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ರೀತಿಯ ಒಂದು ಹತ್ಯೆಕಾಂಡ ಆಗಿದೆ. ಸೊ ಈಗ ಉಗ್ರರಿಗೆ ಯಾವ ರೀತಿಯಾಗಿ ಪ್ರತೀಕಾರ ನೀಡಬೇಕು ಅಂತ ಹೇಳಿದ್ರೆ ಅವರ ಮೂಲ ಏನಿದೆಯಲ್ಲ ಅದನ್ನು ಕಿತ್ತು ಬಿಸಾಕಬೇಕು. ಅದನ್ನು ಕಿತ್ತು ಬಿಸಾಕಬೇಕು ಅಂತ ಹೇಳಿದ್ರೆ ನಮ್ಮ ರಾಜಕೀಯ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಕೇವಲ ಎಕ್ಸ್ನಲ್ಲಿ ಅಂದರೆ ಟ್ವಿಟರ್ ಖಾತೆಯಲ್ಲಿ ಆಕ್ರೋಶವನ್ನು ಹೊರಹಾಕೋದು ಅಷ್ಟೇ ಅಲ್ಲ, ಅಮಾಯಕರು ಬಲಿ ಆಗ್ತಿದ್ದಾರೆ, ಪ್ರವಾಸಿ ತಾಣಗಳನ್ನು ಅವರು ಟಾರ್ಗೆಟ್ ಮಾಡ್ತಿದ್ದಾರೆ, ಮನೆಗೆ ಹೋಗಿ ನುಗ್ಗಿ ಹೊಡಿತಾರೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತೇಳಿ ನಮ್ಮ ಎಲ್ಲವೂ ಕೂಡ ಇದೆ. ನಮ್ಗೆ ಯಾರು ಇಲ್ಲ, ಜೊತೆಗೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ನಮಗೆ ಒಳ್ಳೆ ಸಹಕಾರ ಇರಬೇಕಾದ್ರೆ ನಾವು ಯಾಕೆ ಕೈ ಕಟ್ಟಿ ಕುಳಿಬೇಕು ಅಂತ. ಸೊ ಇನ್ಮೇಲೆ ಆದರೂ ಅವರ ಮೂಲವನ್ನು ಕಿತ್ತು ಹಾಕಿದರೆ ಬಹುಶಃ ಈ ರೀತಿಯ ಘಟನೆಗಳು ಕಡಿಮೆ ಆಗಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.